ಪ್ರೀತಿ ಅನ್ನೋದು ಯಾರು ನೋಡ್ತಾ ಇದ್ದೀರಾ ನೀವೆಲ್ಲರೂ ಟೈಟ್ಲನ್ನ. ಸೊ ನಾನು ಸಂಗೀತ ನಿರ್ದೇಶಕ ಅನೂಪ್ ಸಿಲಿನ್. ಫಸ್ಟ್ ಟೈಮ್ ನನ್ನ 16 ವರ್ಷಗಳ ಮ್ಯೂಸಿಕ್ ಕಂಪೋಸಿಷನ್ ಹಾಗೆ ನಮ್ಮ ಗುರುಗಳ ಜೊತೆ ಇದು ಎಲ್ಲ ಸೇರಿದ್ರೆ ಒಂದು 25 ವರ್ಷ ಕನ್ನಡ ಇಂಡಸ್ಟ್ರಿಯಲ್ ಜರ್ನಿ ನಂದು. ಇದೊಂದು ಹೊಸ ಒಂದು ಸ್ಟೆಪ್ ಇಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮ್ಯೂಸಿಕ್ ವಿಡಿಯೋ ಮಾಡಿದ್ದೀನಿ, ಪ್ರೀತಿ ಅನ್ನೋದು ಯಾರು ಅಂತ ಒಂದು ಹಾಡು. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇಷ್ಟು ವರ್ಷಗಳ ಕಾಲ ನನ್ನ ಕೈ ಹಿಡ್ದಿದ್ದೀರಾ, ಎಸ್ಪೆಷಲಿ ಮಾಧ್ಯಮದವರು ಯಾವಾಗ ನಾನು ತಪ್ಪು ಮಾಡಿದ್ದೀನಿ ತಿದ್ದಿದ್ದೀರಾ, ಹೇಳಿದ್ದೀರಾ ಈ ಹಾಡು ಚೆನ್ನಾಗಿದೆ, ಚೆನ್ನಾಗಿಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಎಷ್ಟೊಂದು ಸಲ ಇದು ಮಾಡಿದ್ದೀರಾ, ಎಷ್ಟೊಂದು ಅವಾರ್ಡ್ಗಳು ಬಂದಿದೆ ನನಗೆ. ಇದೆಲ್ಲ ನಿಮ್ಮ ಸಪೋರ್ಟ್ ಇಲ್ಲದಲೇ ಇಷ್ಟು ಜರ್ನಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೊಂದು ಹೊಸ ಪಯಣ ಶುರು ಇಲ್ಲಿಂದ. ಪ್ರೀತಿ ಅನ್ನೋದು ಅವರು ಫಸ್ಟು ನಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳೇಬೇಕು. ಹಾಗೆ ನಮ್ಮ ಗುರುಗಳು ಹಂಸಲೇಖ ಸರ್, ಈ 3 ಜನ ಇಲ್ಲ ಅಂದರೆ ಇಷ್ಟು ಟ್ರಾವೆಲ್ ಮಾಡೋಕ್ಕೆ ಅಸಾಧ್ಯ. ಹಾಗೆ ಈ ಹಾಡು ಮಾಡೋದಕ್ಕೆ ಮುಖ್ಯ ಕಾರಣ ನನಗೆ ಈ ಕಾನ್ಸೆಪ್ಟನ್ನ ಹೇಳಿ ಹೇಗೆ ಶೂಟ್ ಮಾಡೋದು ಏನು ಅಂತೆಲ್ಲ ನಾನು ಅಂದ್ಕೊಳ್ತಿರ್ಬೇಕಾದ್ರೆ ನನ್ನ ಹೆಂಡತಿ ಕೃತಿ ಶೆಟ್ಟಿ, ಇಲ್ಲ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಫಸ್ಟು ಈ ಹಾಡನ್ನ ಅವ್ರ ಕೈಲೇ ರಿಲೀಸ್ ಮಾಡಿಸೋಣ ಅಂತ, ನನ್ನ ಹೆಂಡತಿ ಕೈಲೇ. ಸೊ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಬಂದು ಹಾಡನ್ನ ರಿಲೀಸ್ ಮಾಡಬೇಕು. ಏನಿಲ್ಲ, ಪ್ರೀತಿ ಅನ್ನೋದು ಯಾರು? ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದೀರಾ. ನಮ್ಮ ಪ್ರೀತಿ ಇಲ್ಲಿದೆ. ಪ್ರೀತಿ ಅನ್ನೋದು ಯಾರು ಈಗ ರಿಲೀಸ್ ಆಗ್ತಾ ಇದೆ. ನಿಂತ್ಕೋಬೇಕಿತ್ತು, ಒಂದು 5 ಸೆಕೆಂಡ್ ನಿಂತ್ಕೋಬೇಕಿತ್ತು ಅಷ್ಟೇ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಡು. ಒಂದು ಮನುಷ್ಯ ಹುಟ್ಟಿದಾಗ್ಲಿಂದ, ಅಂದರೆ ಹುಟ್ಟಿದಾಗ ಮಗುನ ದೇವ್ರಂತೀವಿ, ಅದರಲ್ಲಿ ಪ್ರೀತಿ ನೋಡ್ತೀವಿ. ಅದೇ ಮಗು ದೊಡ್ಡದಾಗ್ತಾ ಆಗ್ತಾ ಪ್ರಪಂಚನ ಹೇಗೆ ಹಾಳು ಮಾಡ್ತೀವಿ, ನಮ್ಮ ಸುತ್ತಮುತ್ತ ಹೇಗೆ ಹಾಳಾಗುತ್ತೆ. ಬಟ್ ಆ ಹಾಳು ಮಾಡಿನೂ ನಾವೇ ಒಂದು ಗರ್ವದಲ್ಲಿರ್ತೀವಿ, ಏನೋ ಸಾಧನೆ ಮಾಡಿರೋ ಥರ. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಟ್ಯೂನ್ ಮಾಡಿದಾಗ, ಯಾವುದೇ ಮ್ಯೂಸಿಕ್ ಕಂಪೋಸರ್ಗೆ ಒಂದು ಹಾಡು ಮಾಡಬೇಕಾದ್ರೆ ಟ್ಯೂನ್ ಮಾಡ್ತಿದ್ದಂಗೆ ಬರೋದೇ ಸಾಹಿತ್ಯ ಬರೆಯೋರು. ಇದರಲ್ಲಿ ನನಗೆ ಪ್ರಮೋದ್ ಮರುವಂತೆ ಇತ್ತೀಚಿನ ದಿನಗಳಲ್ಲಿ ನನಗೆ ಒಂದು ದೊಡ್ಡ ಶಕ್ತಿ ಅವರು ನನ್ನ ಸಂಗೀತಕ್ಕೆ. ಸೊ ಈ ಹಾಡೂ ಅಷ್ಟೇ, ನನಗೆ ಬೇರೆ ಯೋಚನೆನೇ ಬರಲಿಲ್ಲ. ಟ್ಯೂನ್ ಮಾಡ್ತಿದ್ದಂಗೆ ಈ ಕಾನ್ಸೆಪ್ಟನ್ನ ಅವ್ರಿಗೆ ಟ್ಯೂನ್ ಕೇಳ್ಸೋಕ್ಕಿಂತ ಮುಂಚೆ ನನ್ನ ಫೋನಲ್ಲೇ ಈ ಥರದ್ದೊಂದು ಕಾನ್ಸೆಪ್ಟು ಅಂತ ಅವ್ರು ಬಂದು ಟ್ಯೂನ್ ಕೇಳ್ತಿದ್ದಂಗೆ ಬರೆದ್ರು ಹಾಡು. ಸೊ ಪ್ರಮೋದ್ ಮರುವಂತೆ ಅವ್ರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಶುರುವಾಗಿ ನಾನು ಮೊದಲ ಹಾಡು ಬರೆದು ಅದು ಯಶಸ್ವಿಯಾಗಿ ಅದಾದಮೇಲೆ ಬಹುಶಃ ಇನ್ನೆಲ್ಲ ಡೈಲಿ ನನಗೆ ಬರೆಯೋದಕ್ಕೆ ಹಾಡಿರುತ್ತೆ ಅಂತ ಒಂದು ಭ್ರಮೆಯಲ್ಲಿ ಇದ್ದಂಥ ಒಂದು ಟೈಮು. ಸೊ ಒಂದು 2 ಮಂತ್ಸ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ ನನಗೆ, ಇಲ್ಲ ಇದು ಇನ್ನೂ ಇದೆ, ಇನ್ನೂ ಕಲಿಯೋದಿದೆ, ಇನ್ನೂ ನಾವು ಅಪ್ರೋಚ್ ಮಾಡೋದಿದೆ ಅಂತ ಗೊತ್ತಾದಾಗ ನಾನು ಒಂದಿಷ್ಟು ಲಿಸ್ಟ್ ಮಾಡ್ತೀನಿ. ಅಂದರೆ ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ, ಯಾರ್ಯಾರ ಜೊತೆ ಕಲಿಯೋದಕ್ಕೆ ಜಾಸ್ತಿ ಸಿಗುತ್ತೆ ಅಂತ ಲಿಸ್ಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಒಂದಿಷ್ಟು ಜನರ ಲಿಸ್ಟಲ್ಲಿ, ಮ್ಯೂಸಿಕ್ ಡೈರೆಕ್ಟರ್ ಲಿಸ್ಟಲ್ಲಿ ಅನೂಪ್ ಸಿಲಿನ್ ಅವರ ಹೆಸರು ಮೇಲೆ ಇರುತ್ತೆ. ಸೊ ನಾನು ಫೋನ್ ಮಾಡ್ತೀನಿ ಅನೂಪ್ ಸರ್ಗೆ. ಫೋನ್ ಮಾಡಿ, ಸರ್ ಈ ಥರ ನಾನೊಂದು ಹಾಡು ಬರೆದಿದ್ದೀನಿ, ನಾನು ಅಪ್ಪು ಸರ್ ಸಿನಿಮಾಗೆ ಚಂದ ಚಂದ ನನ್ನ ಹೆಂಡತಿ ಅಂತ ಹಾಡು ಬರೆದಿದ್ದೀನಿ, ಹಿಟ್ ಆಗಿದೆ ಸರ್. ಸೊ ನನಗೆ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳ್ತೀನಿ. ಆವಾಗ ಅವರು ಖಂಡಿತ ವರ್ಕ್ ಮಾಡ ಅಂತ ಹೇಳಿ ನಾಳೆನೇ ಬನ್ನಿ ಅಂತ ಹೇಳಿಲ್ಲ. ಸೊ ಒಂದು 3-4 ಮಂತ್ಸ್ ಆಯ್ತು. ಅದು 1 ಮಂತ್ ಆದಮೇಲೆ ಫೋನ್ ಮಾಡಿ, ಅದಾದಮೇಲೆ ಫೋನ್ ಮಾಡಿ, ಯೂಶ್ವಲ್ ಟೆಸ್ಟ್ಗಳಿರುತ್ತೆ ಇಂಡಸ್ಟ್ರಿಯಲ್ಲಿ. ಅಂದರೆ ಪೇಷನ್ಸ್ ಟೆಸ್ಟ್. ಅಂದರೆ ಒಬ್ಬ ಲಿರಿಕ್ ರೈಟರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ತಾಳ್ಮೆ. ಸೊ ಆ ತಾಳ್ಮೆ ಇದೆಯಾ ಇಲ್ವಾ ಅನ್ನೋದೊಂದು ಟೆಸ್ಟ್ ಇದ್ದೇ ಇರುತ್ತೆ. ಸೊ ಆ ಟೆಸ್ಟ್ ಒಂದು 3-4 ತಿಂಗಳು ಕೊಟ್ಟರು ನನಗೆ. ಅದಾದಮೇಲೆ ನಾನು ಹೋದೆ. ಸೊ ಹೋಗಿ ಅನೂಪ್ ಸರ್ ಜೊತೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. ಸಾಮಾನ್ಯವಾಗಿ ಒಂದು ಹಾಡು ಹಿಟ್ ಆದಾಗ ಸೊ ಆ ಜಾನರ್ ಮಾತ್ರ ಬರೀತಾರೇನೋ ಅನ್ನೋ ಒಂದು ನಂಬಿಕೆಯಲ್ಲಿ ಆ ಥರದ್ದೇ ಹಾಡುಗಳನ್ನು ಕೊಡ್ತಾರೆ. ಬಟ್
ಮೊದಲು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಸೊ ಅವ್ರದ್ದು ತುಂಬ ಎದ್ದೇಳು ಮಂಜುನಾಥದಿಂದ ಇರ್ಬೋದು, ಸಿದ್ಲಿಂಗು ಆಗಿರಬಹುದು, ನಾನು ಅವನೆಲ್ಲ ಅವಳು, ಈ ರೀತಿಯ ತುಂಬ ವಿಭಿನ್ನವಾದ ಹಾಡುಗಳಿಗೆ ನಾನು ಅಭಿಮಾನಿ. ಸೊ ನಾನೇನು ಅಂದ್ಕೊಂಡೆ, ಮೆಲೋಡಿ ಅವ್ರ ಹೆಸರಲ್ಲೇ ಇದೆ ರಾಗನಿಧಿ ಅಂತ, ಒಂದು ಮೆಲೋಡಿ ಹಾಡು ಕೊಡ್ಬೋದು ಅಂತ. ಸೊ ನನಗೆ ಫಸ್ಟ್ ಕೊಟ್ಟಿದ್ದೆ ಅವರೊಂದು ಐಟಮ್ ನಂಬರ್ ಬರೆಯೋದಕ್ಕೆ ಕೊಡ್ತಾರೆ. ನನಗೆ ಶಾಕ್ ಆಗೋಯ್ತು. ಹಿಂಗೆ ಅಂದರೆ ಒಂದು ಟ್ರಸ್ಟ್ ಇದೆ ಗೊತ್ತಾ, ಒಬ್ಬರು ನೋಡಿದ ಕೂಡಲೇ ಒಂದು ಇವ್ರು ಬರಿಬೋದೇನೋ ಒಂದೊಂದು ಟ್ರಸ್ಟ್ ಇಟ್ಟು. ಸೊ ಇಷ್ಟು ಒಂದು 6 ವರ್ಷಗಳಾಯಿತು ನಾನು ಚಿತ್ರ ಸಾಹಿತ್ಯದ ಒಂದು ಪಯಣದಲ್ಲಿ. ಇಷ್ಟರಲ್ಲಿ ನಾನು ಅತಿ ಹೆಚ್ಚು ಹಾಡು ಬರೆದಿರೋದು ಅನೂಪ್ ಸರ್ಗೆ. ಸೊ ನನ್ನ ವೃತ್ತಿ ಜೀವನದಲ್ಲಿ ತುಂಬ ಪ್ರಮುಖವಾದಂಥ ಭಾಗ ಅನೂಪ್ ಸರ್ ಆಗ್ತಾರೆ. ಯಾಕಂದರೆ ಎಲ್ಲ ರೀತಿಯ ಹಾಡುಗಳು ನನ್ನ ಹತ್ರ ಬರ್ಸಿದ್ದಾರೆ. ರೀಸೆಂಟ್ ಲವ್ಲಿವರೆಗೂ ಕೂಡ ಒಂದು ಟ್ಯೂನ್ ಆದ ಕೂಡಲೇ ತಕ್ಷಣ ನೆನ್ಪು ಮಾಡ್ಕೋತಾರೆ ನನ್ನನ್ನು. ಅದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಮತ್ತು ಅನೂಪ್ ಸರ್ಗೆ ಬರೆಯೋ ಇನ್ನೊಂದು ಅಡ್ವಾಂಟೇಜ್ಗಳಂದರೆ, ನಿಮ್ಮ ಒಳಗಡೆ ಇಲ್ಲದೇ ಇರೋದೇನೋ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಅಂದರೆ ಅವ್ರು ಹಂಸಲೇಖ ಅವರ ಗರಡಿಯಲ್ಲಿ ಪಳಗಿರೋದ್ರಿಂದನೋ ಗೊತ್ತಿಲ್ಲ, ನಿಮಗೆ ಹೊಸತನ ಏನೇ ಕೊಟ್ಟರೂ ಬೇಗ ರಿಸೀವ್ ಮಾಡುವಂತಹ ಒಬ್ಬ ಸಂಗೀತ ನಿರ್ದೇಶಕ. ಮತ್ತು ಅವರ ಟ್ಯೂನ್ಗಳು ಕೂಡ ಹಾಗೆ, ನಿಮಗೆ ಅವ್ರ ಟ್ಯೂನ್ಗಳಿಗೆ ಬರೆಯೋದು ತುಂಬ ಚಾಲೆಂಜ್, ಹಾಗೆ ಅವರನ್ನು ಒಪ್ಸೋದು ಕೂಡ ತುಂಬ ಚಾಲೆಂಜ್. ಯಾಕೆಂದರೆ ಯಾವಾಗಲೂ ಹೊಸತನವನ್ನು ಅವರು ಆಹ್ವಾನಿಸ್ತಾರೆ. ಸೊ ಹಾಗಾಗಿ ನಾನು ಕಲಿಯೋದಕ್ಕೆ ತುಂಬ ದೊಡ್ಡ ಒಂದು ಯೂನಿವರ್ಸಿಟಿ ಆಯಿತು ಅವರ ಒಂದು ಗರಡಿಯಲ್ಲಿ ಬರೆದಿದ್ದು. ಇನ್ನು ಪ್ರೀತಿ ಅನ್ನೋದೇ ಅವರು ಇದ್ರ ಬಗ್ಗೆ ತುಂಬ ಟೈಮಿಂದನೂ ಹೇಳ್ತಾ ಇದ್ರು. ಇವಾಗ ಲಾಕ್ಡೌನ್ ಟೈಮಲ್ಲೂ ಎಲ್ಲ ಸುಮ್ಮನೆ ನಾವು ಒಂದು ಟ್ಯೂನ್ ಕಳಿಸೋರು, ಇದೇನೋ ಹಿಂಗೆ ಮಾಡೋಣ ಅಂತೆಲ್ಲ ಹೇಳ್ತಾ ಇದ್ರು. ಅದಾದಮೇಲೆ ಅವರು ಕಂಟಿನ್ಯೂಸ್ಲಿ ಸಿನಿಮಾಗಳು ಅದರಲ್ಲೆಲ್ಲ ಬ್ಯುಸಿ ಆಗಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ನಮಗೇನಾಗುತ್ತೆ, ಸಿನಿಮಾದಲ್ಲಿ ಸಾಮಾನ್ಯವಾಗಿ ಒಂದು ಪರಿಧಿಯಲ್ಲಿ ವರ್ಕ್ ಮಾಡ್ತೀವಿ ನಾವು. ಅಂದರೆ ಈ ಸಿಚುವೇಶನ್ ಇರುತ್ತೆ, ಈ ಕ್ಯಾರೆಕ್ಟರ್ ಇರುತ್ತೆ ನಮಗೆ. ಇಲ್ಲಿ ಹಳ್ಳಿ ಆದರೆ ಹಳ್ಳಿ ಪದಗಳನ್ನು ಯೂಸ್ ಮಾಡಬೇಕು, ಸಿಟಿ ಆದರೆ ಸಿಟಿ ಪದಗಳನ್ನು ಯೂಸ್ ಮಾಡಬೇಕು, ಮೀಟ್ರ್ ಅಂತ ಇರುತ್ತೆ. ಒಂದಿಷ್ಟು ಆಯಾಮಗಳಲ್ಲೇ ವರ್ಕ್ ಮಾಡೋದ್ರಿಂದ ನಮ್ಮತನಗಳನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಒಂದಿಷ್ಟು ಅನಿವಾರ್ಯತೆಗಳಿಗೆ ಬಿದ್ದು ನಾವು ಕೆಲಸ ಮಾಡಬೇಕಾಗುತ್ತೆ. ಅನಿವಾರ್ಯತೆಯ ನಡುವೆನೂ ಕೂಡ ತನ್ನತನವನ್ನು ಉಳಿಸ್ಕೊಂಡು ಇಲ್ಲಿಯ ತನಕ ಎದ್ದೇಳು ಮಂಜುನಾಥದಿಂದ ರೀಸೆಂಟ್ ಲವ್ಲಿವರೆಗೂ ಕೂಡ ನೀವು ಒಂದು ಹಾಡು ಇನ್ನೊಂದು ಹಾಡಿನಂತಿಲ್ಲ, ಎಲ್ಲವೂ ವಿಭಿನ್ನವಾಗಿ. ಮತ್ತು ಅವರ ಯಾವುದೇ ಹಾಡು ರಿಲೀಸ್ ಆಗಲಿ, ಈವನ್ ಈ ಹಾಡು ರಿಲೀಸ್ ಆದಾಗಲೂ ನೀವು ಯೂಟ್ಯೂಬ್ ಕಮೆಂಟ್ ಚೆಕ್ ಮಾಡಿ, ಒಬ್ಬ ಆದರೂ 1000 ಕಮೆಂಟ್ ಇದ್ದರೆ ಮಿನಿಮಮ್ ಒಬ್ಬರಾದರೂ ಹಾಕಿರ್ತಾರೆ ಒರಿಜಿನಲ್ ಕಂಪೋಸರ್ ಅನೂಪ್ ಸೀಳಿನ್ ಅಂತ. ಸೊ ಆ ಒರಿಜಿನಾಲಿಟಿಯನ್ನು, ಆ ತನ್ನತನವನ್ನು, ಹೊಸತನವನ್ನು ಇಷ್ಟು ವರ್ಷಗಳ ಕಾಲ ಕಾಪಾಡ್ಕೊಂಬರೋದಿದೆಯಲ್ಲ, ಅದು ತುಂಬ ದೊಡ್ಡ ಸವಾಲು. ಯಾಕಂದರೆ ಮ್ಯೂಸಿಕ್ ಇಂಡಸ್ಟ್ರಿ ಅನ್ನೋದು ದೊಡ್ಡ ಒಂದು ಸಾಗರ ಸರ್. ಅದು ಆ ಸಾಗರದಲ್ಲಿ ಇವತ್ತಿಗೂ ಟ್ರೆಂಡಿ ಮ್ಯೂಸಿಕ್ ಕೊಡ್ತಾ ಇದ್ದಾರೆ, ಇವತ್ತಿಗೂ ಹಿಟ್ ಕೊಡ್ತಾ ಇದ್ದೀರಾ. ಇವತ್ತಿಗೂ ಒಂದು FM ಅಲ್ಲಿ ಒಂದು 10 ಸಾಂಗ್ ಬಂದರೆ ಒಂದು 3 ಸಾಂಗ್ ಮಿನಿಮಮ್ ನಿಮ್ಮ ಸಾಂಗ್ ಬರ್ತಾ ಇರುತ್ತೆ. ಸೊ ಅದರ ಈಗ ರೀಸೆಂಟಾಗಿ ಕಾಲಪತ್ರದಲ್ಲಿ ನಿಮಗೆ ಅನೂಪ್ ಸೀಳಿನ್ 2.0 ಅಂತ ಒಂದು ನಿಮ್ಮ ಅಧ್ಯಾಯ ಸ್ಟಾರ್ಟ್ ಆಯಿತು. ಸೊ ಆ ಅಧ್ಯಾಯದ ತುಂಬ ಪ್ರಮುಖವಾದಂಥ ಭಾಗ ಪ್ರೀತಿ ಅನ್ನೋ ದೇವರು. ಸೊ ಈ ಪ್ರೀತಿ ಅನ್ನೋ ದೇವರು ಹಿಂದೆ ಅನೂಪ್ ಸರ್ ಅವರ ಶ್ರಮ ಎಷ್ಟಿದೆಯೋ ಅಷ್ಟೇ ನಮ್ಮ ಕೃತಿ ಅಕ್ಕ ಅವರ ಶ್ರಮ ಕೂಡ ಇದೆ, ಅವರ ಎಂಟೈರ್ ತಂಡದ ಶ್ರಮ ಇದೆ. ಸೊ ನಾನು ಒಂದು ಪುಟ್ಟ ಭಾಗ ಅಷ್ಟೇ ಅದಕ್ಕೆ. ಸೊ ಯಾವಾಗಲೂ ನನ್ನನ್ನು ನೆನಪು ಮಾಡಿಕೊಂಡು ನಿಮ್ಮ ಪಯಣದಲ್ಲಿ ನನ್ನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರೋದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ, ಇನ್ನೂ ಹಲವಾರು ಹಾಡುಗಳನ್ನು ಮಾಡುವಂಥ ಶಕ್ತಿಯನ್ನು ದೇವರು ಕೊಡಲಿ. ಯಾಕಂದರೆ ಇದು ಒಬ್ಬ ಎಸ್ಟಾಬ್ಲಿಷ್ಡ್ ಮ್ಯೂಸಿಕ್ ಡೈರೆಕ್ಟರ್ ಈ ರೀತಿಯ ಒಂದು ಸಿಂಗಲ್ ಆಲ್ಬಮ್ ಮಾಡಿರೋದು ಕನ್ನಡದಲ್ಲಿ ಬಹುಶಃ ಇದೇ ಫಸ್ಟ್ ಅನ್ಕೋತೀನಿ. ಸೊ ಈ ರೀತಿಯ ಪ್ರಯತ್ನಗಳು ಆಗೋದಕ್ಕೆ ಇದೊಂದು ನಾಂದಿ ಆಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅವ್ರ ಕಾನ್ಸೆಪ್ಟ್ ಇದ್ದಿದೆ ಅದು ಸರ್. ಅಂದರೆ ನಾವು ಪ್ರೀತಿಯನ್ನು ದೇವರು ಅಂತ ಹೇಳೋ, ನಾವು ಯೂಶ್ವಲಿ ಒಂದು ಲವ್ ಸಾಂಗಲ್ಲಿ ಬೇರೆ ಥರ ಹೇಳ್ತೀವಿ, ಇಬ್ಬರು ಪ್ರೀತಿ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ನೆಗೆಟಿವಿಟಿ ಈಗ ನೋಡಿದ್ರೆ ವಿಜುವಲ್ ಎಲ್ಲ ನಿಮಗೆ ಒಂದು ಎಲ್ಲ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ, ಎಲ್ಲೋ ಒಂದು ಇದರಲ್ಲಿ ಶೂಟ್ ಮಾಡ್ತಾರೆ. ಸೊ ಪ್ರೀತಿ ಅನ್ನೋದು ಬರೀ ಒಂದು ಹುಡುಗಿ ಮಧ್ಯೆ ಇರುವಂಥದ್ದು ಮಾತ್ರ ಅಲ್ಲ, ಒಂದು ಪ್ರಕೃತಿ ಮಧ್ಯೆ ಇರುವಂಥದ್ದು ಪ್ರೀತಿ, ಇಬ್ಬರು ಫ್ರೆಂಡ್ಸ್ ಮಧ್ಯೆ ಇರುವಂಥದ್ದು ಪ್ರೀತಿ. ಸೊ ಪ್ರೀತಿಯನ್ನು ಡಿಫೈನ್ ಮಾಡುವಂಥ ಒಂದು ಹಾಡು, ಅದನ್ನು ವಿಜುವಲಿ ತೋರಿಸ್ತಾ ನಿಮಗೆ ನೋಡಬೇಕಾದ್ರೆ ಈ ಸಾಂಗಲ್ಲಿ ಹಲವಾರು ವಿಚಾರಗಳಿದೆ. ಈಗ ರಾಜಕಾಲುವೆಯಲ್ಲಿ ಮೇಲೆ ಕೂತ್ಕೋತಾರೆ, ಅಲ್ಲಿ ಕೂತಾಗ ಅಲ್ಲಿ ಕೆಳಗಡೆ ನೀವು ಇದನ್ನು ನೋಡಿದ್ರೆ ಯಾರೇ ಆಗಲಿ ಒಬ್ಬ ಸೂಕ್ಷ್ಮತೆಯಿಂದ ನೋಡಿದ್ರೆ ಎಷ್ಟು ಹಾಳು ಮಾಡಿಬಿಟ್ಟಿದ್ದೀವಿ ನಾವು ಅನ್ನೋದೊಂದು ಹೊಡೆಯುತ್ತೆ. ಸೊ ಪ್ರೀತಿಯನ್ನು ಯಾವಾಗಲೂ ನಾವೊಂದು ಚಿಕ್ಕಮಂಗ್ಳೂರು ಕೊಡಗು ಬ್ಯೂಟಿಫುಲ್ ಜಾಗದಲ್ಲೇ ತೋರಿಸ್ಬೇಕು ಅಂತ ಇಲ್ಲ. ಸೊ ಅವ್ರು ಹೇಳಿದಾಗಲೇ ನನಗೆ ತುಂಬ ವಾವ್ ಅನ್ನಿಸ್ತು ಇದು. ಸೊ ಒಂದಿಷ್ಟು ವಿಚಾರಗಳನ್ನು ಹೇಳೋಣ ಸರ್, ಯಾಕಂದರೆ ಸಂಗೀತಕ್ಕೆ ತುಂಬ ದೊಡ್ಡ ಶಕ್ತಿ ಇದೆ. ಸೊ ಏನೇ ವಿಚಾರಗಳಾಗಿರಬಹುದು, ಏನೇ ನೆಗೆಟಿವಿಟಿಗಳು ಎಲ್ಲೇ ಹಬ್ಬಲಿ, ಬಟ್ ಸಂಗೀತ ಇದೆಯಲ್ಲ ಅದು ತುಂಬ ದೊಡ್ಡದು. ಇದು ಏನೇ ಹಬ್ಬಿದ್ರೂ ಒಂದು 2 ದಿನ ನಾವು ನೋಡ್ತೀವಿ, ನಗ್ತೀವಿ, ಓ ಹಿಂಗೆ ಅಂತೀವಿ. ಬಟ್ ಮ್ಯೂಸಿಕ್ ಇದೆಯಲ್ವಾ, ಅದಕ್ಕೆ ತುಂಬ ದೊಡ್ಡ ಶಕ್ತಿ ಇದೆ. ಸೊ ಅದ್ರ ಮೂಲಕ ಹೇಳ್ತೀನಿ ಅಂದಾಗ ನನಗೆ ತುಂಬ ಖುಷಿ ಆಯಿತು ಸರ್.
ಇದು ಒಂದು ದಿನದಲ್ಲಿ ನಾವು ಒಂದು ಪಲ್ಲವಿ ಒಂದು ಚರಣ ಮಾಡಿದ್ವಿ. ಸೊ ಅದಾದಮೇಲೆ ಇನ್ನೊಂದು ಸತಿ ಅವ್ರು ಚರಣ ಕಳಿಸಿದ್ರು. ಆಲ್ಮೋಸ್ಟ್ 1.5 ಡೇ ಅಲ್ಲೇ ಆಗಿರುತ್ತೆ ಸರ್ ಅದು. ನಮ್ಮದು ಅನೂಪ್ ಸರ್ದು ಹಂಗೆ ಅದು. ನಾನು ಇಲ್ಲಿ ಬರೆದು ಕಳಿಸ್ತೀನಿ ಅಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದು ಹಂಗ್ರಿ ಅಂತ ಅವರು ಇದು ಮಾಡ್ತಾರೆ, ಕೆಲವು ಸತಿ ಬೈತಾರೆ, ಕೆಲವು ಸತಿ ಹೊಗಳ್ತಾರೆ, ಹಾಗೆಲ್ಲ ಆಗುತ್ತೆ. ಬಟ್ ಎದುರುಗಡೆ ಕೂತಾಗ ತುಂಬ ನೀಟಾಗಿ ನಮ್ಮ ಕೃತಿಯಕ್ಕೆ ಏನಾದರೂ ಒಳ್ಳೆ ತಿಂಡಿ ಮಾಡಿಕೊಡ್ತಿರ್ತಾರೆ. ಸೊ ಒಂದು ಬರೆಯೋದಕ್ಕೊಂದು ಖುಷಿ ಇರುತ್ತೆ. ಅಲ್ಲ, ಅದೇನೋ ಹೊಟ್ಟೆ ಒಳಗಡೆ ಏನೋ ಹೋದಾಗ ತಲೆ ಕೆಲಸ ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೊ ಮಚ್. ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ದೊಡ್ಡ ಸಾಧನೆ ಪ್ರಮೋದ್ ಮರುವಂತಿ ಅವ್ರದ್ದು. ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಎಂಥ ಹಿಸ್ಟ್ರಿ ಕ್ರಿಯೇಟ್ ಆಗಿರೋ ಹಾಡನ್ನ, ಹೌದು, ಹಿಸ್ಟ್ರಿ ಕ್ರಿಯೇಟ್ ಆಗಿರೋ ಹಾಡನ್ನ ಕೊಟ್ಟಿರೋ ಇದು. ಇವರು ಒರಿಜಿನಲ್ ಕಂಪೋಸರ್ ಅಂತ ಹೇಳ್ತಾ ಇರ್ತಾರೆ. ಬಟ್ ಆ ಒರಿಜಿನಲ್ ಕಂಪೋಸರ್ ಅಂತ ನನಗೆ ಅದನ್ನು ಹೇಳಿದ್ದು ನಮ್ಮ ಪ್ರವೀಣ್ ಏಕಾಂತ ಅವರೇ ಅದನ್ನು ಕೊಟ್ಟಿರೋದು. ಒರಿಜಿನಲ್ ಕಂಪೋಸರ್ ಅಂತ ಫಸ್ಟ್ ಅವ್ರ ಬಾಯಲ್ಲೇ ಅವರೇ ಯಾವುದೋ ನಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರು ಹೇಳಿದ್ದು. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಿದೆ. ಸೊ ಪ್ರವೀಣ್ ಏಕಾಂತ್ ಅವ್ರಿಗೆ ಧನ್ಯವಾದಗಳು. ಹಾಗೆ ನಮ್ದು ಈ ಜರ್ನಿ ಹಿಂಗೆ ಸ್ಟಾರ್ಟ್ ಆದಾಗ, ನಂದು ಇನಿಷಿಯಲ್ ಡೇಸ್ ಎದ್ದೇಳು ಮಂಜುನಾಥ ಆಗಿರ್ಬೋದು, ಸಿದ್ಲಿಂಗು ಆಗಿರ್ಬೋದು, ಅವಾಗ ನಮ್ಮದೇ ಒಂದು ತಂಡ ಇತ್ತು. ನಾನು, ವಿಜಯ್ ಪ್ರಸಾದ್, ಅರಸು ಅಂತಾರೆ ಸಾಹಿತಿ ನಿರ್ದೇಶಕ, ಹಾಗೆ ನಮ್ಮ ಸುಜ್ಞಾನ್ ಛಾಯಾಗ್ರಾಹಕರು. ಈ 4 ಜನ ಒಂದು ಜರ್ನಿ ಶುರು ಮಾಡಿದ್ವಿ. ನಾವು ಬಂದಿದ್ದು ಫೋರ್ಸ್ ಹೇಗಿತ್ತು ಅಂದರೆ, ಇಂಡಸ್ಟ್ರಿಯಲ್ಲಿ ಸಿದ್ಲಿಂಗು ಬಂದಾಗ ಅದೊಂದು ತಂಡ ಹಿಂಗೆ ಬಂತಪ್ಪ ಅಂತ. ಆಮೇಲೆ ಹಾಗೇನೆ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆದ್ವಿ. ಆದಾಗ ಇವಾಗ ಸೇರ್ತಾ ಇರ್ತೀವಿ, ಸಿನಿಮಾ ಮಾಡ್ತಾ ಇರ್ತೀವಿ. ಸೊ ಆ ಇದರಲ್ಲಿ ನನಗೆ ಈ ಪ್ರೀತಿ ಅನ್ನೋದು ಇವರಿಗೆ ಇನ್ನೊಂದು ದೊಡ್ಡ ಶಕ್ತಿ ಅಂದರೆ ಛಾಯಾಗ್ರಾಹಕರು. ಯಾಕಂದರೆ ನಾನು ಫಸ್ಟ್ ಟೈಮ್ ಆ ಥರ ಕಾನ್ಸೆಪ್ಟ್ ಮಾಡ್ತೀನಿ ಅಂದಾಗ ಸಾಹಿತ್ಯ ಬರೆಯೋರು ಪ್ಲಸ್ DOP ಏನು ಛಾಯಾಗ್ರಹಣ ಅಂತೀವಿ, ಅವರಿಬ್ಬರು ದೊಡ್ಡ ಶಕ್ತಿಯಾಗಿ ನಿಲ್ತಾರೆ ನನಗೆ ಈ ಹಾಡಿಗೆ. ಅದರಲ್ಲಿ ಸುಜ್ಞಾನ್ ಅವರು ಇದ್ದಾರೆ ಇಲ್ಲಿ, ಅವ್ರನ್ನ ವೇದಿಕೆ ಮೇಲೆ ಮಾಡ್ಕೊಳ್ತೀನಿ. ಸೊ ಅವ್ರಿಗೆ ನಾನು, ಸುಜ್ಞಾನ್ ಸರ್ ನಿಮಗೆ ಪರಿಚಯನ ಮಾಡಿಸ್ಬೇಕಿಲ್ಲ, ಹಲವಾರು ಚಿತ್ರಗಳಿಗೆ ಅವರ ಛಾಯಾಗ್ರಹಣದಿಂದ ಶಕ್ತಿ ತುಂಬಿದ್ದಾರೆ. ಸೊ ಅವ್ರಿಗೆ ನಾನು ಫಸ್ಟು ಪ್ರಮೋದ್ ಬಿಟ್ಟರೆ ನೆಕ್ಸ್ಟ್ ನಾನು ಅಪ್ರೋಚ್ ಮಾಡಿದ್ದೇನೆ ಸುಜ್ಞಾನ್ ಸರ್ಗೆ. ಅವರು ಸುಜ್ಞಾನ್ ಅಂತ ನಮ್ಮ ಜ್ಞಾನಮೂರ್ತಿ ಸರ್ ಅಂತಲೇ ಬರುತ್ತೆ. ಅವ್ರಿಗೆ ಕಾನ್ಸೆಪ್ಟ್ ಹೇಳಿದಾಗ ಅವರು ನನಗಿನ್ನೂ ಡೀಟೇಲಿಂಗ್ ಬೇಕು ಸರ್ ಅಂತ ಆಲ್ಮೋಸ್ಟ್ 1.5 months ಅವರು ಅವ್ರದ್ದು ನಮ್ಮದು ಡಿಸ್ಕಷನಲ್ಲಿ ಅವ್ರದ್ದು ಇನ್ಪುಟ್ಸ್ ತುಂಬ ಇದೆ. ಫಸ್ಟು ಒಂದೇ ಕ್ಯಾರೆಕ್ಟರ್ ಇದ್ದಿದ್ದು 2 ಕ್ಯಾರೆಕ್ಟರ್ ಆಗೋದಕ್ಕೆ ಕಾರಣ ಸುಜ್ಞಾನ್ ಸರನೇ. ಸೊ ಅವ್ರ ಮಾತಲ್ಲಿ ಕೇಳೋಣ ಪ್ರೀತಿ ಅನ್ನೋದೇ ಅವ್ರ ಮೇಲೆ. ಎಲ್ಲರಿಗೂ ನಮಸ್ಕಾರ. ಈ ಸಾಂಗಿಂತ ಮುಂಚೆ ಅನೂಪ್ ಸರ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅನೂಪ್ ಸರ್ದು ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಸಿದ್ಲಿಂಗು ಸಿನಿಮಾಯಿಂದ. ಆ್ಯಕ್ಚುಲಿ ಒಂದು ಹೊಸ ತಂಡ ಕಟ್ಟಬೇಕು, ಒಂದು ಹೊಸ ತಂಡದಿಂದ ಹೊಸ ಅಭಿರುಚಿ ಸಿನಿಮಾಗಳನ್ನ ಕೊಡಬೇಕು, ಒಂದು ಹೊಸ ಟೀಮಾಗಿ ಹೊಮ್ಮಬೇಕು ಅಂದ್ಬಿಟ್ಟು ನಾನು, ವಿಜಯ್ ಪ್ರಸಾದ್ ಆಗಲಿ, ಅನೂಪ್ ಸೀಳ್ಳಿ ಮತ್ತು ಅರಸು ಅಂತ ಎಲ್ಲ ಒಟ್ಟಿಗೆ ಕೈ ಜೋಡಿಸಿ ಒಂದು 2 ಸಿನಿಮಾ ಮಾಡಿದ್ವಿ. ಅದರಲ್ಲಿ ನನಗೆ ಅವಾಗ ಆ್ಯಕ್ಚುಲಿ ವ್ಯಕ್ತಿಗತವಾಗಿ ಏನಂತಂದರೆ ವೈಯಕ್ತಿಕವಾಗಿ ತುಂಬ ನನಗೆ ಇಷ್ಟ ಆಗ್ತದೆ. ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಫಸ್ಟು ನಾವು ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಈ ಪ್ರಮೋಟ್ಸ್ ಅಂದರೆ ಯಾರೇ ಏನೇ ಒಂದು ಹೇಳಬೇಕಂದ್ರೆ ವಿಷಯಗಳನ್ನು ಕೇಳ್ತಾರೆ, ಒಂದು ಈತ ಏನು ಹೇಳ್ತಿದ್ದಾರೆ ನನ್ನ ಕೇಳ್ತಾರೆ, ಮತ್ತು ಅವರ ಶಕ್ತಿ ಏನಿದೆ ಅಂತ ಒಂದು ಅರ್ಥ ಮಾಡ್ಕೋತಾರೆ, ಅದಕ್ಕೆ ತಕ್ಕನಾಗಿ ಒಂದು ಟೈಮ್ ಕೊಡ್ತಾರೆ. ಅದು ಇಂಪಾರ್ಟೆಂಟ್. ಈಗ ನಾವು ಎಷ್ಟೋ ಕೆಲಸಗಳು ಮಾಡ್ತಿರ್ತೀವಿ, ಏನೇನೋ ಮಾಡ್ತಾಯಿರ್ತೀವಿ. ಅದರಲ್ಲಿ ಏನಂತ ಒಬ್ಬೊಬ್ಬರಿಗೂ ಒಂದೊಂದು ಸ್ಟ್ರೆಂತ್ ಅನ್ನೋದು ಖಂಡಿತ ಇರುತ್ತೆ. ಯಾಕೆಂತಂದರೆ ದೇವರು ಎಲ್ಲರನ್ನೂ ಒಂದೇ ತರಹ ಸೃಷ್ಟಿ ಮಾಡಿಲ್ಲ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಈ 5 ಬೆರಳು ಒಂತಹ ಇದೆ ಅಂದರೆ 5 ಬೆರಳಿಗೆ ಒಂದೊಂದು ತಾಕತ್ತು ಇರುತ್ತೆ, ಏನೋ ಒಂದು ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡೋಂಥದ್ದು ಚೆನ್ನಾಗಿ ಐಡೆಂಟಿಫೈ ಮಾಡ್ತಾರೆ. ಅಂಥದ್ರಲ್ಲಿ ಅವು ಕೂಡ ಹಿಂಗೆ ಭಗವಂತವನ್ನು ಐಡೆಂಟಿಫೈ ಮಾಡಿ ಒಂದು ಚಾನ್ಸ್ ಕೊಟ್ಟು ಚಾನ್ಸ್ ಅಂತೀನಿ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಗುರುತಿಸಿ ಹಿಡಿತಾರೆ. ಹಾಗೆ ಇನ್ನೂ ಒಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡಬೇಕು ಅಂತ ತುಂಬ ಆಸೆಗಳಿತ್ತು. ಕಾರಣಾಂತರಗಳಿಂದ ಅವ್ನು ಮಾಡೋಕ್ಕಾಗಲಿಲ್ಲ.
ಸೊ ಈಗ ನನಗೆ ಇದು ಏನು ಅಂತಂದರೆ ಆಲ್ಬಮ್ ನಾನು ಫಸ್ಟ್ ಟೈಮ್ ಒಂದು ವಿಡಿಯೋ ಆಲ್ಬಮ್ ಮಾಡಿದ್ದೀನಿ. ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದೀನಿ, ಸೀರಿಯಲ್ ಮಾಡಿದ್ದೀನಿ. ಸೊ ಒಂದು ವಿಡಿಯೋ ಆಲ್ಬಮ್ ನನಗೆ ಇದು ಫಸ್ಟ್ ಟೈಮು. ಸರ್ ಹತ್ರ ಕೇಳಿದೆ, ಇದು ಸಾಂಗ್ ಕೇಳಿದೆ. ಇನ್ನು ಸಾಂಗ್ ವಿಷಯಕ್ಕೆ ಬಂದರೆ, ಸಾಂಗ್ನಲ್ಲಿ ಲಿರಿಕಲ್ ವ್ಯಾಲ್ಯೂ ಹೆಂಗೆ ವಿಜುವಲಿ ಫಿಲ್ ಮಾಡೋದು ಅಂತ ನನಗೆ ಸಾಕಷ್ಟು ಗೊಂದಲಗಳಿತ್ತು. ಹೆಂಗೆ ಈ ಒಬ್ಬ ಲಿರಿಕ್ಸಿಸ್ಟು ಅವರ ಒಂದು ಇದರಲ್ಲಿ ಭಾವನಾ ಲೋಕದಲ್ಲಿ ಸಾಕಷ್ಟು ವಿಹರಿಸ್ಬಿಟ್ಟು ಏನೋ ಬರೆದ್ಬಿಡ್ತಾರೆ. ಬರೆದಿದ್ದನ್ನ ವಿಜುವಲಿ ಕಮ್ಯುನಿಕೇಟ್ ಮಾಡೋವಂಥದ್ದು ಇಟ್ಸ್ ವೆರಿ ಚಾಲೆಂಜಿಂಗ್ ಜಾಬ್. ಗೊತ್ತಿಲ್ಲ ಆ ಲಿರಿಕ್ಗೆ, ಈಗ ಆ ಲಿರಿಕ್ಸ್ ಇದೆ, ಆ ಲಿರಿಕ್ಸ್ಗೆ ಏನು ವಿಜುವಲ್ ತೋರಿಸ್ಬೇಕು, ಹೆಂಗೆ ಕಮ್ಯುನಿಕೇಟ್ ಮಾಡೋದು, ಇಟ್ಸ್ ವೆರಿ ಚಾಲೆಂಜಿಂಗ್ ಜಾಬ್. ಸಾಕಷ್ಟು ಟೈಮ್ ತಗೊಂಡೆ. ಆ್ಯಂಡ್ ಅವ್ರ ಮನಸ್ಸಿನಲ್ಲಿ ಏನಿತ್ತು, ಸಾಕಷ್ಟು ಏನೇನು ಈ ಲಿರಿಕ್ಗೆ ಏನೇನು ಅಂದ್ಕೊಂಡಿದೆ ವಿಜುವಲ್ಸು ಅಂತ. ಈ ಇದರಲ್ಲಿ ನಮ್ಮದು ಆಲ್ಮೋಸ್ಟ್ ಒಂದೂವರೆ ತಿಂಗಳಷ್ಟು ಫೋನಲ್ಲೇ ಕಾನ್ವರ್ಸೇಷನ್ ಆಯಿತು. ಫಸ್ಟು ಒಂದಷ್ಟು ಪಾಯಿಂಟ್ಸ್ಗಳು ಹೇಳಿದು ಬಿಟ್ಬಿಟ್ರು. ಸೊ ನನಗೆ ಅದು ಫಸ್ಟ್ ಡೈಜೆಸ್ಟ್ ಆಗಲಿಲ್ಲ. ಒಂದಷ್ಟು ಇಲ್ಲ ಅದು ವರ್ಕೌಟ್ ಆಗಲ್ಲ ಇನ್ನೊಂದಷ್ಟು ಅಂತೇಳಿ ಸಾಕಷ್ಟು ಹೋಮ್ವರ್ಕ್ ಮಾಡಿದೆ. ಒಂದೂವರೆ ತಿಂಗಳಷ್ಟು ಈ ವಿಜುವಲ್ಸ್ಗೆ, ಇಂತಿಂಥ ಲಿರಿಕ್ಸ್ಗೆ ಇಂತಿಂಥ ಶಾರ್ಟ್ಸ್ಗಳನ್ನ ಯೂಸ್ ಮಾಡ್ಬೇಕು, ಇಂಥ ಕಾನ್ಸೆಪ್ಟ್ಸ್ನೇ ಯೂಸ್ ಮಾಡಬೇಕು ಅಂತ ಹೇಳಿ ಒಂದೊಂದು ಪ್ರಯತ್ನ ಪಟ್ಟಿದ್ವಿ. ಇನ್ನೂ ಕೆಲವೆಲ್ಲ ಏನೇನೋ ಅಂದ್ಕೊಂಡ್ವಿ. ಬಟ್ ನಮ್ಮ ಒಂದು ಲಿಮಿಟೇಷನಲ್ಲಿ ಸೊ ಏನೇನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಯಿತು, ಸೊ ಅದನ್ನೆಲ್ಲನೂ ಖಂಡಿತ ಅಚೀವ್ ಮಾಡಿದ್ವಿ. ಫೈನಲಿ ಒಂದು ಔಟ್ಪುಟ್ ನೋಡಿದಾಗ ನನಗೆ ಆ್ಯಕ್ಚುಲಿ ಭಾಳ ಖುಷಿ ಆಯಿತು. ನಾ ಹೇಳಿದೆ ಈಗ ಎರಡು ವಿಷಯಗಳಿದೆ ಇದರಲ್ಲಿ. ಶೂಟಿಂಗ್ ಮಾಡುವಾಗ ಮಿಸ್ಸಸ್ಸು ಒಂದು ಸ್ಮಶಾನದಲ್ಲಿ ಅವ್ರನ್ನ ಮಲಗಿಸ್ಬಿಟ್ಟು, ಗೊತ್ತಿಲ್ಲ ಇದು ಈ ವಿಷಯನ, ಇದು ಅಂತಹ ಏನಂತಂದರೆ ಅಲ್ಲಷ್ಟು ಪರ್ಮಿಷನ್ ತೊಗೊಂಡಿದ್ದೀವಿ, ಅಷ್ಟು ಜನ ಆ್ಯಕ್ಚುಲಿ ಒರಿಜಿನಲ್ ಹೆಣಗಳಿಂದ ಸುಡ್ತಾ ಇದ್ವು. ಆ ಜಾಗದಲ್ಲಿ ಹೋಗಿ ಅದೇ ಅಲ್ಲೇ ಮಲಗಿ ಈ ತರಹ ಶಾರ್ಟ್ಸ್ ಬೇಕು ಎಂದು ಸಿಕ್ಕಾಪಟ್ಟೆ ಶೂಟ್ ಮಾಡಿದ್ವಿ. ಅಲ್ಲಿ ಓನ್ಲಿ ಕೆಲವು ಶಾರ್ಟ್ಸ್ ಮಾತ್ರ ಇದೆ, ಇಲ್ಲೇ ಅಷ್ಟೇ ಇದೆ, ಹೈಲೈಟೆಡ್ ಶಾರ್ಟ್ಸ್ಗಳು ಮಾತ್ರ ಇದೆ ಇಲ್ಲಿ. ಸೊ ನನಗೆ ಪರ್ಟಿಕ್ಯುಲರ್ ಟೈಮ್ ಬೇಕಾಗಿತ್ತು. ನಾನು ಅದನ್ನು ಪರ್ಟಿಕ್ಯುಲರ್ ಕೇಳಿದೆ, ಇಲ್ಲ ಶೂಟ್ ಮಾಡಿದೆ ಅಲ್ಲಿ ಮ್ಯಾಜಿಕ್ ಅವರ್ಸಲ್ಲೇ ಶೂಟ್ ಮಾಡಬೇಕು, ನಿತ್ಯ ಬ್ರೈಟಲ್ಲಿ ಹೋಗ್ಬಿಟ್ಟು ಅವೆಲ್ಲ ಚೆನ್ನಾಗೇ ಆಗೋದಿಲ್ಲ. ನಾನು ಪರ್ಟಿಕ್ಯುಲರ್ ಟೈಮೇ ಕೇಳಿದೆ. ನಾನು ಕೇಳಿದ್ದು ಎಲ್ಲ ಕೊಟ್ಟಿದ್ದಾರೆ, ಯಾವ ವಿಷಯದಲ್ಲೂ ಮೇಕಿಂಗಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನನಗೆ ಮ್ಯಾಜಿಕ್ ಅವರ್ಸೇ ಬೇಕು, ಇಲ್ಲ ಕ್ಲೌಡಿ ವೆದರ್ ಬೇಕು. ಆ ಟೈಮಲ್ಲಿ ಮಾತ್ರ ಅದು ಶೂಟ್ ಮಾಡಿದ್ರೆ ಅದು ಹೈಲೈಟ್ ಆಗುತ್ತೆ. ನೀವು ಅಲ್ಲಿ ಕೂತ್ಕೊಂಡು ನೀವೇನೋ ಮಾಡ್ತಿದ್ದೀಗ ಅದು ಮಾಡಬೇಕಂದ್ರೆ ಹೈಲೈಟ್ ಆಗಬೇಕು ಅಂದರೆ ನನಗೆ ಅದೊಂದು ಸಣ್ಣದಾಗಿ ಏನೋ ಸೋರ್ಸ್ ಹಾಕೊಳ್ಳೋದಕ್ಕೆ ಟೋಟಲ್ ಆ್ಯಂಬಿಯನ್ಸ್ ನನಗೆ ಮ್ಯಾಜಿಕ್ ಅವರ್ಸಲ್ಲೇ ಬೇಕು ಅಂತ. ಸೊ ಅಂಥ ಟೈಮಲ್ಲೇ ಹೋಗಿ ಅಂಥ ವಿಷಯಲ್ಲೇ ಮಾಡ್ತಿದ್ವಿ. ಅದು ಮಾಡ್ತಿದ್ದಾಗೆಲ್ಲ ಅವಾಗ ಶಿ ಈಸ್ ವೆರಿ ಸ್ಕೇರಿ. ಅವರ ವೈಫು ಸಾಕಷ್ಟು ಏನು ಈ ಥರ ಮಾಡೋದಕ್ಕೆ ಇದೆಲ್ಲ ಮಾಡ್ಬೇಕು. ಆ್ಯಕ್ಚುಲಿ ಗೊತ್ತಿಲ್ಲ ಅದು, ನಾವಿಬ್ಬರೇ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ. ಏನು ಹಾಕ್ಕೊಂಡಿಲ್ಲ ಸರ್, ಜಸ್ಟ್ ಅಲ್ಲೇ ಹೋಗಿದೆ, ಅಲ್ಲೇ ಡಿಶ್ ಅಂತ ತೊಗೊಂಡು ಅಲ್ಲೇ. ಆ್ಯಕ್ಚುಲಿ ನಾವಿಬ್ಬರು ಅದೇನು ಶೂಟ್ ಮಾಡ್ತಿದ್ವಿ ಅಂತ ನಾವಿಬ್ಬರಿಗೆ ಅಷ್ಟೇ ಗೊತ್ತಿತ್ತು. ಅದು ಏನಂದರೆ ಎಡ್ಜಲ್ಲಿ ನಿಂತ್ಕೊಳ್ಳೋದು ಓಕೆ, ಬಟ್ ಸರ್ ಡ್ರೋನ್ ಕ್ಯಾಮ್ರಾ ಹೇಳ್ಬಿಟ್ಟಿದ್ರು ಅವತ್ತು. ಸೊ ಆ ಡ್ರೋನ್ ಬಂದಾಗ ಅದ್ರ ಫ್ಯಾನ್ ತಿರುಗುತ್ತಲ್ಲ, ಅದು ಹೊಡೆಯುತ್ತೆ. ಅದೊಂದು ಹೇಳಿದೆ ಸಾಕಷ್ಟು ಇಲ್ಲ ಮಾಡ್ತೀನಿ ಅಂತ ಹೇಗಿಸ್ತಾ ಖಂಡಿತ. ಹೌದು ಸರ್ ಒಂದು ಆಲ್ಬಮ್ ಏನಾದರೂ ಒಂದು ಸಣ್ಣ ಕಂಟೆಂಟಲ್ಲಿ ಒಂದು ಯಾವುದೋ ಒಂದು 2-3 ವಿಷಯಗಳು ಇತ್ತ ಏನಾದರೂ ಆಲ್ಬಮ್ಸಲ್ಲಿ ಒಂದು ವಿಜುವಲ್ ಆಗಿರ್ಬೋದು, ಲಿರಿಕಲ್ ವ್ಯಾಲ್ಯೂಸ್ ಆಗಿರ್ಬೋದು, ಏನಾದರೂ ಅಲ್ಲಿ ಅದು ಬಿದ್ದಾಗೆ ಸಹ ಅದಕ್ಕೊಂದು ವ್ಯಾಲ್ಯೂಸ್ ಒಂದು. ಹೌದು ಸರ್, ಶುಭಾವತಿ ನದಿ ಮೋಹಿ ಆಗೋಗಿದೆ ಇವತ್ತು. ಇದು ಅದಕ್ಕೆ ಬೇಕು ಅಂತಲ್ವ, ಆ್ಯಕ್ಚುಲಿ ನದಿನೇ ಬೇಕು. ನಮ್ಮ ನದಿ ಇವತ್ತು ಮೋಹಿ ಆಗಿದೆ ಅನ್ನೋದಕ್ಕೆ ಅದನ್ನೇ ಪರ್ಟಿಕ್ಯುಲರ್ ಚೂಸ್ ಮಾಡಿದ್ವಿ. ಸೊ ಅದಾದಮೇಲೆ ಒಂದು ಗೋರಿ ಮೇಲೆ ಒಂದು ಮತ್ತೆ ಹುಟ್ಟಿ ಬರಬೇಡ ಎಂದೆಂದಿಗೂ ಅನ್ನೋ ವಿಷಯ ನಮ್ಮ ಲಿರಿಕಲ್ ವ್ಯಾಲ್ಯೂಗೆ ತುಂಬ ಕನೆಕ್ಟ್ ಆಗುತ್ತೆ. ಈ ಅಹಂ ಅನ್ನೋದು ಯಾವತ್ತಿಗೂ ಆ ಲಿರಿಕಲ್ ವ್ಯಾಲ್ಯೂ ಕರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತ ಸರ್ ಆಲ್ರೆಡಿ
ಡಿಸೈಡ್ ಮಾಡಿದ್ದು ಅಲ್ಲೇ ಹೋಗಿ ಪರ್ಟಿಕ್ಯುಲರ್ ಆಗಿ ಅದು ನಾವು ಸೃಷ್ಟಿ ಮಾಡಿದ್ದಲ್ಲ, ಅದು ಇದೆ ಆಲ್ರೆಡಿ ಅಲ್ಲಿ ಒಂದು ಜಾಗ ಅಲ್ಲಿದೆ. ಅದು ಚಾಮರಾಜಪೇಟೆನಲ್ಲೇ ರುದ್ರಭೂಮಿಲಿ ರುದ್ರಭೂಮಿನಲ್ಲಿ ಇದೆ. ನಮ್ಮ ತಂದೆ ಸಮಾಧಿ ಹಿಂದೆನೆ ಅದು ಹಾಕಿದ್ದಾರೆ. ಅದು ಯಾರು ಅಲ್ಲಿ ಇದೆ. ಅದು ನಮ್ಮ ಇದಕ್ಕೆ ಕನೆಕ್ಟ್ ಆಗಲಿ ಅಂತೇಳಿ ನಾವು ಪರ್ಟಿಕ್ಯುಲರ್ ಅಲ್ಲೇ ಶೂಟ್ ಮಾಡಿದ್ವಿ. ಸೊ ಈ ಥರ ಸಾಕಷ್ಟು ಒಂದು ಎಲ್ಲರೂ ಸೇರಿ ಒಂದು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಎಸ್ಪೆಷಲಿ ನನಗಿಂತ ಹೆಚ್ಚಾಗಿ ಅವು ಏನೋ ಒಂದು ಹೊಸ ಒಂದು ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಸಾಕಷ್ಟು ಪ್ಲ್ಯಾನ್ ಮಾಡಿದ್ದಾರೆ. ನನಗೊಂದಷ್ಟು ಒಂದು 2-3 ಸಾಂಗ್ಸ್ದು ಮತ್ತು ಬೇರೆ ಬೇರೆ ಕಾನ್ಸೆಪ್ಟ್ ಆಲ್ರೆಡಿ ಹೇಳಿದೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದಾರೆ ನನಗೆ. ಸೊ ಇದು ಒಂದು ಮೊದಲನೇ ಏಜ್. ದಯಮಾಡಿ ಎಲ್ಲರೂ ಇದಕ್ಕೆ ನಿಮ್ಮದು ಪ್ರೋತ್ಸಾಹ ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಥರದೊಂದು ಸಾಕಷ್ಟು ಒಂದು ವಿಡಿಯೋ ಆಲ್ಬಮ್ದು ವೇವ್ಸ್ ಶುರು ಆಗಬೇಕು, ಬರಬೇಕು. ಬರೀ ಹಿಂದಿ ಇಂಗ್ಲೀಷಲ್ಲೇ ಅಲ್ವಾ, ನಮ್ಮ ಕನ್ನಡದಲ್ಲೂ ಈ ಥರ ವೇವ್ಸ್ಗಳು ಬರಬೇಕು. ಅದಕ್ಕೆ ನಿಮ್ಮ ಸಪೋರ್ಟು ಬೇಕು. ಸೊ ದಯಮಾಡಿ ಆದಷ್ಟು ನಿಮ್ಮ ಸಪೋರ್ಟ್ ಕೊಟ್ಟರೆ ಈ ಥರ ಒಂದಷ್ಟು ಜರ್ನಿಗಳು ಸ್ಟಾರ್ಟ್ ಆಗಲಿ. ಸೊ ಇವರೇ ಒಂದು ಬುನಾದಿ ಹಾಕ್ಕೊಟ್ರು ಅಂತ ಅನ್ಕೋತೀನಿ. ದೊಡ್ಡ ಸರ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಮ್ಯೂಸಿಕಲ್ ಆಲ್ಬಮ್ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಬಟ್ ಎಲ್ಲಂದ್ರೆ ಬಂದು ಹಾಗಾಗಿ ನಿಂತು ಹೋಗ್ತಾ ಇದೆ. ಯಾವುದು ಕಂಟಿನ್ಯೂ ಆಗ್ತಾ ಇಲ್ಲ. ಒಂದು ಹೊತ್ತಿ ಪಹತಿನಲ್ಲಿ ಅದೊಂದು ವೇವ್ ಆಗಿ ಒಂದು ಮ್ಯೂಸಿಕಲ್ ವ್ಯಾಲ್ಯೂ ಕೊಟ್ಟು ಅದಕ್ಕೊಂದು ವ್ಯಾಲ್ಯೂ ಸಿಕ್ಕಿದ್ರೆ ಸೊ ಕಂಟಿನ್ಯೂ ಮಾಡ್ಬೋದು. ವ್ಯಾಲ್ಯೂ ಇಲ್ಲದೆ ಇದಕ್ಕೊಂದು ರಿಸಲ್ಟ್ ಸಿಗದೆ ಇದ್ದಾಗ ಏನಾಗ್ಬಿಡುತ್ತೆ, ಅದು ಅಲ್ಲೆಲ್ಲ ನಿಂತ್ಕೊಂಡು ಹೋಗುತ್ತೆ. ಅದೇ ಬಂದಿದೆ. ಅದಕ್ಕೆ ಒಂದು ಮೊದಲನೇ ಹೆಜ್ಜೆಯನ್ನು ಅದಕ್ಕೆ ಇಟ್ಟಿದ್ದಾರೆ. ಸೊ ನಿಮ್ಮ ಸಹಕಾರ ಬೇಕು. ಅದಕ್ಕೆ ದಯಮಾಡಿ ಎಲ್ಲರೂ ಒಂದು ಸಹಕಾರ ಕೊಟ್ಟರೆ ಈ ತರಹದ ಒಂದಷ್ಟು ವೇವ್ಸ್ಗಳನ್ನ ಕ್ರಿಯೇಟ್ ಮಾಡೋದು. ಏನು ಸರ್, ಎಲ್ಲ ಜನರು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ನೋಡೋಣ ಹೇಗಾಗುತ್ತೆ ಏನು ಅಂತ. ಯಾಕಂದ್ರೆ ನಂದು ಸಿನಿಮಾ ಕೆಲಸಗಳು ನಡೀತಾ ಇರುತ್ತೆ, ಮಧ್ಯೆ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ನಮಗೆ ತುಂಬ ಜನ ಈ ಹಾಡಿಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಏನು ನನಗೆ ತುಂಬ ಕಷ್ಟವಾದ ಕೆಲಸ ಏನಂದರೆ ಇದರಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಪ್ಲಸ್ ನಮಗೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಸರಿ ಹೋಗಲ್ಲ. ಸೊ ಬಟ್ ಡ್ಯಾನ್ಸ್ ಇರಬೇಕು, ಇಲ್ಲದಿದ್ದರೆ ಅದೊಂದು ಕಂಪ್ಲೀಟ್ ಇದಾಗಲ್ಲ. ಆವಾಗ ನನಗೆ ಏನಂದರೆ ಒಂದು ಯೂನೀಕಾಗಿ ಬೇಕಿತ್ತು. ಕೊರಿಯೋಗ್ರಫಿ ಮಾಡಿದ್ರು ಅದೊಂದೇನೋ ವಿಶೇಷವಾಗಿರಬೇಕು. ಅಂದರೆ ನಾವು ಏನು ಸಿನಿಮಾಗಳಿಗೆ ಮಾಡ್ತೀವಿ ಅದನ್ನು ಹೊರತುಪಡಿಸಿ ಬೇರೆ ಥರ ಕಾಣಬೇಕು ಅಂತ. ಆಗ ನನಗೆ ಬಂದಿದ್ದು ಕಾರ್ತಿಕ್ ಬಿ ಶೆಟ್ಟಿ. ಅವರು ಒಳ್ಳೆ ಕಥಕ್ ಡ್ಯಾನ್ಸರು. ಮಧ್ಯ ಅದೇನು ನೋಡಿದ್ದೀರ ನೀವು ಕೊರಿಯೋಗ್ರಫಿ ಅವರೇ ಮಾಡಿರೋದು, ಅವ್ರ ತಂಡನೇ. ಸೊ ಕಾರ್ತಿಕ್ ಬಿ ಶೆಟ್ಟಿ ಇಲ್ಲೇ ಇದ್ದಾರೆ. ಅವರು ಇಲ್ಲೇ ಇದ್ದಾರೆ, ಬರಲ್ಲ ಅಂತೀರ. ಬನ್ನಿ ಕಾರ್ತಿಕ್, ಬನ್ನಿ. ಸೊ ನಂದು ಇಷ್ಟು ವರ್ಷ ಸಂಗೀತ ನಿರ್ದೇಶಕನ ಜರ್ನಿಯಲ್ಲಿ ಇವತ್ತು ಒಬ್ಬರು ಕೊರಿಯೋಗ್ರಾಫರ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ, ಕಾರ್ತಿಕ್ ಬಿ ಶೆಟ್ಟಿ. ಸೊ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು. ಒಳ್ಳೆ ಕಥಕ್ ಡ್ಯಾನ್ಸರ್, ಆಮೇಲೆ ವೆಸ್ಟರ್ನ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಇವ್ರದ್ದೇ ಸ್ಕೂಲ್ ಇದೆ. ಪ್ಲಸ್ ಇದರಲ್ಲಿ ಫಸ್ಟ್ ಟೈಮ್ ಅವರು ಹೀಗೆ ಒಂದು ವಿಡಿಯೋ ಇದಕ್ಕೆ ಕೊರಿಯೋಗ್ರಫಿ ಮಾಡಿ ಇಂಡಸ್ಟ್ರಿಗೆ ಒಂದು ಫಸ್ಟ್ ಸ್ಟೆಪ್ ಇಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಇದು ನಮ್ಮದು, ನಾನು ಅಂತಲ್ಲ, ನಮ್ಮ ಟೀಮ್ ಇದೆ. ಕಿರಣ್, ಚರಣ್, ನಿಧಿ. ಬನ್ನಿ ಡ್ಯಾನ್ಸರ್ಸ್ ಅಲ್ಲಿ ಯಾರಿದ್ದೀರಿ? ಬನ್ನಿ. ಮಿಸ್ಸಿಂಗ್, ಇಬ್ರು ಮಿಸ್ ಆಗಿದ್ದಾರೆ. ಆ ಡ್ಯಾನ್ಸರ್ಸ್ನ ಇಂಟ್ರಡ್ಯೂಸ್ ಮಾಡ್ತೀವಿ. ನಿಧಿ, ಕಿರಣ್, ಚರಣ್ ಆ್ಯಂಡ್ ರಮ್ಯಾ ಆ್ಯಂಡ್ ಅಕ್ಷಯ್. ಸೊ ವಿ 6 ಆಫ್ ದಮ್. ಎವ್ರಿ ಟೈಮ್ ನಾನು ಎಲ್ಲೆಲ್ಲಿ ಶೋ ಮಾಡ್ತೀನಿ, ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲ ಕಡೆ ಕೊರಿಯೋಗ್ರಫಿ ಮಾಡಿದ್ವಿ. ಬಟ್ ದಿಸ್ ವಾಸ್ ಸಮಥಿಂಗ್ ಡಿಫ್ರೆಂಟ್ ಬಿಕಾಸ್ ಅನುಪಣ್ಣ ತುಂಬ ಬೇಗ ಒಪ್ಪಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಸೊ ಇಟ್ಸ್ ಲೈಕ್ ಅದು ಪ್ರಾಬ್ಲಮ್ ಕೊರಿಯೋಗ್ರಾಫರ್ಸ್ಗೆ ಎಲ್ಲದಕ್ಕೂ. ಆ್ಯಸ್ ಇಫ್ ಹಿ ವೋಂಟ್ ಅಕ್ಸೆಪ್ಟ್. ಇವತ್ತು ನಾನು ಅವ್ರಿಗೆ ಗೊತ್ತಿರೋದ್ರಿಂದನೂ ಹಿ ವೋಂಟ್ ಅಕ್ಸೆಪ್ಟ್. ಇದು ಬೇರೆ ಥರ ಮಾಡಿ ಅಂತ 25 ಸಲ ಮಾಡಿಸಿದ್ದಾರೆ ನಮ್ಮ ಕೈಲಿ. ಅದು ಲೈಕ್ ಬೇರೆ ಥರ ಕೊರಿಯೋಗ್ರಫಿ ಆದರೆ ಮಾಡ್ಬೋದು, ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಅದಕ್ಕೆ ಸಾಥ್ ಕೊಟ್ಟಿದ್ದು ಗ್ರೂಪ್. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗೆ ಅಂತಲ್ಲ, ಎಲ್ರಿಗೂ. ಸೊ ಬೇರೆ ಸೆಲೆಬ್ರಿಟೀಸ್ಗಾಗಲಿ ಇಲ್ಲ ಅಂದರೆ ಬೇರೆ ಒಂದು ಪ್ರೊಡಕ್ಷನ್ಗಾಗಲಿ ನಾವು ಕೆಲಸ ಮಾಡಿದ್ವಿ. ಬಟ್ ದಿಸ್ ವಾಸ್ ಕಂಪ್ಲೀಟ್ಲಿ ಲೈವ್. ನಾವು ಅಲ್ಲೇ ಮಾಡಬೇಕು. ಬಿಕಾಸ್ ಯಾವುದು ಫ್ಲೋರಿಂಗ್ ಆಗಲಿ ಯಾವುದು ಕರೆಕ್ಟಾಗಿರಲಿಲ್ಲ. ಆ್ಯಂಡ್ ತುಂಬ ಧೂಳಿತ್ತು.
ಆ್ಯಂಡ್ ಆಬ್ವಿಯಸ್ಲಿ ಲೈಕ್ ಡಸ್ಟಿ ಆ್ಯಂಡ್ ಹೋಗೋದು ಬರೋದು ಪಬ್ಲಿಕಲ್ಲಿ ಕ್ರೌಡಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ. ಸೊ ಹಾಗಿರೋದ್ರಿಂದ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ ಅಸ್ ಟು ಡೂ. ಸೊ ಇಟ್ಸ್ ಆರ್ ಟೀಮ್. ಸೊ ಬೆಸ್ಟ್ ಟೀಮ್ ದಟ್ ವಿ ಗಾಟ್. ಆ್ಯಂಡ್ ಬೇಸಿಕಲಿ ನನ್ನನ್ನು ನಂಬಿ ಸುಜ್ಞಾನ್ ಸರ್ ಆಗಲಿ, ಅನುಪಣ್ಣ ಆಗಲಿ ಆ್ಯಂಡ್ ಕೃತಿ ಅಕ್ಕ ಆಗಲಿ ನಾವು ಇಷ್ಟು ಜನನ ಸೇರಿಸಿ ಕೊರಿಯೋಗ್ರಫಿ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಥರದ್ದೊಂದು ವಿಡಿಯೋ ಇಟ್ಸ್ ಲೈಕ್ ಬರಲೇಬೇಕು. ಸೊ ದಟ್ ಬಿಕಾಸ್ ನಾವು ತುಂಬ ಕಡೆ ಕೆಲಸ ಮಾಡಿದ್ದೀವಿ ಬೇರೆ ಬೇರೆ ಟೀಮ್ಗೆ ಬ್ಯಾಕ್ ಡ್ಯಾನ್ಸರ್ಸ್ ಆಗಿ. ಬಟ್ ದಿಸ್ ವಾಸ್ ಆರ್ ಫಸ್ಟ್ ಕೊರಿಯೋಗ್ರಫಿ. ಬಟ್ ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಆ್ಯಂಡ್ ಈ ಥರದ್ದು ತುಂಬ ಬರಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನನಗೆ ಈ ಸ್ಟಿಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ನಾನು ಯಾವುದು ಏನು ಪೋಸ್ ಕೊಟ್ಟು ಇದು ಮಾಡಿರೋದಂತ ನಾನು ಶೂಟ್ ಮಾಡ್ತಾ ಮಾಡ್ತಾ ಅದನ್ನೆಲ್ಲ ತೆಗೆದಿರೋದು. ಅದು ನಾನು ಈ ಟೀಮ್ನ ಹೇಗೆ ಆರಿಸ್ಕೊಂಡೆ ಅಂದರೆ, ನಾನು ಅಂದರೆ ಸುಮ್ಮನೆ ಅವ್ರದ್ದು ಯಾವುದೋ ಒಂದು ಫೋಟೋ ನೋಡಿ ನಾನು ಆ ಥರ ಸೆಲೆಕ್ಟ್ ಮಾಡಿದ್ದು, ಇವ್ರು ನನ್ನ ಆಲ್ಬಮ್ ಇದಕ್ಕೆ ಇದು ವಿಡಿಯೋ ಸಾಂಗಿಗೆ ಇದು ಮಾಡಬೇಕು ಅಂತ. ಸೊ ಅದರಲ್ಲಿ ಮಧು ನನಗೆ ಸಿಕ್ಕರು. ಮಧು ಬನ್ನಿ, ತುಂಬ ಒಳ್ಳೆ ಸ್ಟಿಲ್ ಫೋಟೋಗ್ರಾಫರು, ಮುಂದೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಅಸೆಟ್ ಆಗ್ತಾರೆ ಅವರು. ಅವ್ರದ್ದೇ ಆದಂಥ ಒಂದು ಶೈಲಿ ಇದೆ. ಅಂದರೆ ನಮ್ದೇನು ಕಾನ್ಸೆಪ್ಟ್ ಇದೆ ಅದನ್ನು ತಿಳ್ಕೊಂಡು ನೀಟಾಗಿ ನೋಡಿ. ಈ ಸ್ಟಿಲ್ಲು ಅಷ್ಟೇ, ಪ್ಲಸ್ ಅದು ನಿಂತಿರೋದು ಅಷ್ಟೇ. ಇದು ಯಾರೇ ನೋಡಿದ್ರೂ ಇದು ಇಂಪ್ರೆಸ್ ಆಗ್ತಾರೆ, ಇಂಪ್ರೆಸ್ ಆಗಿದ್ದಾರೆ. ನನಗೆ ಎಲ್ಲಿ ಯಾರು ತೆಗೆದಿದ್ದು ಅಂತಲೂ ಕೇಳಿದ್ದಾರೆ. ಸೊ ಮಧು, ಪ್ರೀತಿ ಅನ್ನೋದೇವ್ರಿಗೆ ವರ್ಕ್ ಮಾಡಿದ್ರು ಇವರು, ಅಂದರೆ ನಮ್ಮ ಜೊತೆ ಒಂದು ಟ್ರಾವೆಲ್ ಮಾಡಿದ್ರು ಜರ್ನಿ. ಸೊ ಅವ್ರ ಮಾತಲ್ಲಿ ಕೇಳೋಣ, ಪ್ರೀತಿ ಅನ್ನೋದೇವ್ರು ಏನು ಅನ್ನಿಸ್ತು ಅಂತ. ಫಸ್ಟ್ ತುಂಬ ಥ್ಯಾಂಕ್ಸ್ ಸರ್, ಅನೂಪ್ ಸರ್, ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಇದು ಫಸ್ಟ್ ವಿಡಿಯೋ ಶೂಟ್ ನಾನು ಮಾಡಿರೋದು. ವೆಡ್ಡಿಂಗ್ಸು, ಇವೆಂಟ್ಸು ಅದು ತುಂಬ ಮಾಡ್ತಾಯಿರ್ತೀನಿ. ಸಾರ್ ನನಗೆ ಕ್ರಿಕೆಟಿಂದ ಫ್ರೆಂಡು. ಯಾವುದೋ ಫೋಟೋಸ್ ನೋಡ್ಬಿಟ್ಟು ನೀವು ಮಾಡೋಕ್ಕಾಗತ್ತಾ ನೋಡಿ, ಟ್ರೈ ಮಾಡ್ತೀರಾ ಅಂದರು. ಶೋರ್ ಸರ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಔಟ್ಪುಟ್ ನೋಡಿ ನಾನೇ ಸರ್ಪ್ರೈಸ್ ಆಗೋದೆ. ವೆರಿ ಗುಡ್ ಸರ್. ಫಸ್ಟ್ ಥ್ಯಾಂಕ್ಸ್ ನಿಮಗೆ, ಥ್ಯಾಂಕ್ ಯು, ಕೀರ್ತಿ ಮೇಡಮ್ಗೆ ಆ್ಯಂಡ್ ಸಾರ್ಗೆ. ಸಾರ್ ನಿಮ್ಮಿಂದ ತುಂಬ ಕಲಿತೆ ಸರ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ರಮೋದ್, ಎಲ್ಲರ ಟೀಮ್ಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಹಾಗೆ ಇನ್ನೊಬ್ಬರು ಮೇಯ್ನ್ ಪರ್ಸನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಗೋಪಾಲ್ ಕೃಷ್ಣ ಅವರು ಬರಬೇಕು. ಯಾಕಂದರೆ ಅವರು ವಿಡಿಯೋದಲ್ಲಿ ನೋಡಿದ್ದೀರಾ, ಈಸ್ ಎ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಡ್ಯಾನ್ಸರ್. ಅವ್ರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ. ಅವ್ರಿಗೆ ಆ ಟ್ಯಾಟೂ ಹಾಕಿದ್ದು 3 ದಿನ ತೆಗಿಯಂಗಿರಲಿಲ್ಲ ಅವರು. ಮೋಸ್ಟ್ಲಿ ಹಿಂದಿನ ದಿನ ಹಾಕಿದ್ದು. ಸೊ ಟೋಟಲ್ 4 days ಅವ್ರೇನು ಅದನ್ನು ತೆಗೆದಿಲ್ಲ. ಪ್ಲಸ್ ನಾವು ಇವ್ರನ್ನ ಫುಲ್ ಶೂಟ್ ಮಾಡಿರೋದು, ಏನು ಶರ್ಟ್ ಹಾಕಿಲ್ಲ, ಬರೀ ಒಂದು ಇದು. ಸೊ ಥ್ಯಾಂಕ್ ಯು ಉಪಿ. ಈಸ್ ಎ ವಂಡರ್ಫುಲ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಮುಂದೆ ಹಲವಾರು ಸಿನಿಮಾಗಳಲ್ಲೂ ಬರ್ತಾರೆ ಖಂಡಿತವಾಗ್ಲೂ. ನನಗೆ ನಂಬಿಕೆ ಇದೆ, ದೊಡ್ಡ ಆ್ಯಕ್ಟರ್ ಆಗ್ತಾರೆ. ಆಲ್ ದ ಬೆಸ್ಟ್ ನಿಮ್ಮ ಜರ್ನಿಗೆ. ಸೊ ಪ್ರೀತಿ ಅನ್ನೋ ದೇವರಿಗೆ ಅದೆಲ್ಲ ಪ್ರೀತಿ ಅನ್ನೋ ದೇವ್ರಿಗೆ ದೊಡ್ಡ ಶಕ್ತಿಯಾಗಿ ನಿಂತರು. ಅಂದರೆ ನಾನು ಅಲ್ಲಿ ಸ್ಪಾಟಲ್ಲಿ ಇರಬೇಕಾದ್ರೆ ನನ್ನ ಕಾನ್ಸೆಪ್ಟ್ಗಳು ಯಾರಿಗೂ ಅರ್ಥನೇ ಆಗ್ತಾ ಇರಲಿಲ್ಲ. ಏನು ಮಾಡ್ತಾ ಇದ್ದೀವಿ ಏನು ಅಂತ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನನಗೆ ಗೊತ್ತಿತ್ತು, ಸುಜ್ಞಾನ್ ಸರ್ರಿಗೆ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಅಗೈನ್. ಸೊ ನೀವು ಅವ್ರು ಫಸ್ಟ್ ಟೈಮ್ ಅನಿಸಿದೆ ಸಾಂಗ್ ನೋಡಿರೋದು, ಯಾರಿಗೂ ತೋರಿಸಿಲ್ಲ ನಾನು. ಫಸ್ಟ್ ಟೈಮ್ ಅವ್ರು ಇವಾಗಲೇ ಹಾಡು ನೋಡಿರೋದು ಅವರು ಶೂಟಿಂಗ್ ಆದಮೇಲೆ. ನಿಮ್ಮ ಅನಿಸಿಕೆಗಳು ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ. ಸರು ತುಂಬ ಹೊಗಳಿದ್ರು ನನ್ನ ಮೇಲೆ. ನಾನು ಭರತನಾಟ್ಯಂ ಡ್ಯಾನ್ಸರು, ಹಾಗೆ ಸುಮಾರು ಸೀರಿಯಲು ಮತ್ತು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಆಲ್ಬಮ್ ಸಾಂಗು. ಪ್ರೀತಿ ಅನ್ನೋ ದೇವರು ಇವಾಗ ನಮ್ಮೆಲ್ರದು. ನೀವೆಲ್ಲ ಪ್ರಮೋಟ್ ಮಾಡಬೇಕು, ಶೇರ್ ಮಾಡಬೇಕು. ಆ್ಯಂಡ್ ಈ ಒಂದು ನನಗೆ ಕ್ಯಾಸ್ಟ್ ಮಾಡಿದ್ದು ನಮ್ಮ ಕೀರ್ತಿ ಅಕ್ಕ ಮತ್ತು ಅನೂಪ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳ್ದಂಗೆ ಆಲ್ಮೋಸ್ಟ್ ಎಷ್ಟು ಮ್ಯಾಮ್, ಒಂದು 4 days ಟ್ಯಾಟ್ ಹಾಕ್ಸ್ಕೊಬೇಕಾಗಿತ್ತು. ಅದು ವಾಶ್ ಮಾಡದೇ ಇದು ತುಂಬ ಈಗ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸರ್. ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ, ಅದು ನಾನು ಮಾತ್ರ ಇವತ್ತು ಥ್ಯಾಂಕ್ಸ್ ಹೇಳ್ಬೇಕು ಎಲ್ರಿಗೂ. ಆಲ್ ದ ಬೆಸ್ಟ್ ಅಗೇನ್. ಥ್ಯಾಂಕ್ ಯು ಸರ್. ಹಾಗೆ ನನಗೆ ನನ್ನ ಹಾಡಿನ ಸೌಂಡಿಂಗಿಗೆ ದೊಡ್ಡ ಶಕ್ತಿ ಅಂದರೆ ನನ್ನ ಸೌಂಡ್ ಇಂಜಿನಿಯರ್ಸು.
ಸೊ ಫಸ್ಟು ನವೀನ್ ನನ್ನ ಎದ್ದೇಳು ಮಂಜುನಾಥದಿಂದ ಇಲ್ಲಿವರೆಗೂ ಅವರು ನನ್ನ ಜೊತೆ ನಿಂತಿದ್ದಾರೆ. ಹಾಗೆ ಇನ್ನೊಬ್ಬರು ಮ್ಯೂಸಿಷಿಯನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ನಿಮಗೆ, ವರುಣ್. ಬನ್ನಿ ವರುಣ್. ಈ ಹಾಡನ್ನ ಫೈನಲ್ ಮಿಕ್ಸ್ ಮಾಡಿರೋದು ವರುಣ್. ನವೀನ್ ಬನ್ನಿ. ಸೊ ಫೈನಲ್ ಮಿಕ್ಸ್ ಮಾಡಿರೋದು ವರುಣ್. ನೀವು ಮಾನ್ಸೂನ್ ರಾಗಸುಧ ಕೇಳಿದಿರಲ್ಲ, ಅದ್ರದ್ದು ಕೀಬೋರ್ಡ್ ಪ್ಲೇಯರ್ ಇವರೇ ಮಾಡಿರೋದು. ವರುಣ್ ಈಸ್ ಎ ವಂಡರ್ಫುಲ್ ಮ್ಯೂಸಿಷಿಯನ್. ಸೊ ಪ್ರೀತಿ ಅನ್ನೋ ದೇವರು. ಬನ್ನಿ ಈ ಕಡೆ ಬನ್ನಿ. ಆ್ಯಂಡ್ ನವೀನ್ ನನಗೆ ಯಾವಾಗಲೂ ರೆಕಾರ್ಡಿಂಗ್ ಆಗಲಿ ಅವರು ಅಷ್ಟೇ ತುಂಬ ನನ್ನ ಮ್ಯಾಕ್ಸಿಮಮ್ 100% ಹಾಡುಗಳು ಇವರೇ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿರೋದು. ಈ ಹಾಡು ಏನಕ್ಕೆ ವರುಣ್ ಹತ್ರ ನಾನು ಹೋದೆ ಅಂತ ಇವಾಗ ಓಪನ್ ಆಗಿ ಹೇಳ್ತೀನಿ ನಾನು, ಅವ್ರಿಗೆ ಗೊತ್ತಾಗಬೇಕು. ಯಾಕಂದರೆ ಇವ್ರದ್ದು ನಂದು ಒಂದು ಬೇರೆ ಥರ ಜರ್ನಿ ಇದೆ, ನಂದು ವರುಣ್ದು ಆ್ಯಸ್ ಎ ಮ್ಯೂಸಿಷಿಯನ್ಸು. ಇವ್ರು ತುಂಬ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ಪ್ರೋಗ್ರಾಮರ್ಸ್ ತುಂಬ ಕಷ್ಟ ಅವ್ರಿಗೆ ನಾವು ಹೇಳೋದು. ಬಟ್ ಇವರು ನಾನು ಏನು ಮೆಲೋಡಿ ಕೊಡ್ತೀನಿ ಅದು ನಾನೇನು ಮುಂದೆ ಹೇಳೋದೇ ಬೇಡ, ಅದು ವಾಪಸ್ ಹಂಗೆ ಬರುತ್ತೆ ಆ ಕ್ವಾಲಿಟಿ. ಇವರು ಆಮೇಲೆ ಉಮೇಶ್ ಅಂತ ಇದ್ದಾರೆ, ಇಬ್ಬರು ಕೀಬೋರ್ಡ್ ಪ್ಲೇಯರ್ಸ್ ನನಗೆ ಅಂದರೆ ತುಂಬ ಯೂನೀಕಾಗಿ. ನಾನು ಅಷ್ಟೇ ಅವ್ರನ್ನ ನೋಡೋ ರೀತಿಯೇ ಬೇರೆ ಇರುತ್ತೆ. ನನ್ನ ಮೆಲೋಡಿ ಏನು ಕೊಟ್ರು ಅದು ಆ ಕ್ವಾಲಿಟಿ ಹಂಗೆ ಬರುತ್ತೆ ಅಂತ ನನಗೆ ಆ ನಂಬಿಕೆ ಇದೆ. ಹಾಗೆ ಜರ್ನಿನೂ ಶುರುವಾಗಿದೆ. ಇದು ಮಿಕ್ಸ್ ಆ್ಯಂಡ್ ಮಾಸ್ಟರ್ ಏನಕ್ಕೆ ಅಂದರೆ ಇವ್ರದ್ದೊಂದು ಸೌಂಡಿಂಗ್ ಸೆನ್ಸ್ ಇದೆ ವರುಣ್ದು. ಅಂದರೆ ತುಂಬ ಇಂಟರ್ನ್ಯಾಷನಲ್ ಗ್ಲೋಬಲ್ ಮ್ಯೂಸಿಕ್ಕಿಗೆಲ್ಲ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಥರದ್ದೇನೋ ಬೇಕು ನಂಗೆ. ನವೀನಿಗೆ ಕೂಡ ತುಂಬ ಈಸಿ ಇತ್ತು ನನಗೆ. ಬಟ್ ನನಗೆ ನವೀನ್ ಏನು ಕೊಡ್ತಾರೆ ಮಾನ್ಸೂನ್ ರಾಗ ಆಗಲಿ ಅದರಲ್ಲಿ ಅದು ಬಿಟ್ಟು ನನಗೆ ಇನ್ನೇನೋ ಬೇರೆ ಬೇಕಿತ್ತು. ಹಾಗಾಗಿ ಎಲ್ಲ ನಾನು ಹೊಸ ತಂಡ ಕಟ್ಟಿದಾಗ ಇದೊಂದು ನವೀನ್ಗೆ ಕ್ಷಮೆ ಕೇಳ್ತೀನಿ ಓಪನಾಗಿ. ಬಟ್ ಅವ್ರಿಗೆ ಯಾವಾಗಲೂ ನನಗೆ ಫಸ್ಟ್ ಇದು ಅವರೇನೆ ನವೀನು. ಸೊ ವರುಣ್ ಇದಕ್ಕೆ ತುಂಬ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಒಂದು 2 ಮಂತ್ಸ್. ಆಮೇಲೆ US ಟೂರ್ ಇತ್ತು ಅವ್ರದ್ದು, ಆ್ಯಸ್ ಎ ಕೀಬೋರ್ಡ್ ಪ್ಲೇಯಿಂಗಿಗೆ ಹೋಗ್ತಿರ್ತಾರೆ. ಅಲ್ಲೂ ಅಷ್ಟೇ ಅಲ್ಲಿಂದ ನನಗೆ ನಾನು ಕರೆಕ್ಷನ್ ಹೇಳಿದ್ರೆ ಅಲ್ಲಿಂದ ಮಾಡಿ ಕಳಿಸಿದ್ರು. ಸೊ ಹಿ ಹ್ಯಾಸ್ ಟ್ರಾವೆಲ್ಡ್ ವಿತ್ ದಟ್ ಸೌಂಡ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅವ್ರ ಸ್ಟುಡಿಯೋ ಯೂನೀಕ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಸ್ಟುಡಿಯೋನ. ಮುಂದೆ ಅದನ್ನು ತುಂಬ ಮ್ಯೂಸಿಷಿಯನ್ಸ್ ಯೂಸ್ ಮಾಡ್ಕೋಬೇಕು ಅಂತ ನನಗೆ ಅದನ್ನು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವರುಣ್, ನಿಮ್ಗೆ ಹೇಗೆ ಅನ್ನಿಸ್ತು ಈ ಪ್ರೀತಿ ಅನ್ನೋದೇ ಅವರು ಹಾಡು ಜರ್ನಿ ಬಗ್ಗೆ ಹಂಚ್ಕೊಳ್ಳಿ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಒಂಥರ ಖುಷಿ. ಅಂದರೆ ಸುಮಾರು ಜನ ಜೊತೆ ವಿ ಕೀಪ್ ವರ್ಕಿಂಗ್ ಇನ್ ದ ಇಂಡಸ್ಟ್ರಿ, ಬಟ್ ಅನೂಪ್ ಸರ್ದು ಒಂದು ಪೆಕ್ಯುಲಿಯರ್ ಸ್ಟೈಲ್ ಇದೆ. ಆದರೆ ಅವರೇ ಹೇಳ್ದಂಗೆ ಅವ್ರಿಗೆ ಮನಸ್ಸಲ್ಲಿ ಏನೋ ಒಂದು ಓಡ್ತಿರುತ್ತೆ, ಅದನ್ನು ಒಂದು ತುಂಬ ವಿಭಿನ್ನ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ್ಯಂಡ್ ಸಿನ್ಸ್ ಹಿಮ್ಸೆಲ್ಫ್ ಈಸ್ ಅ ಮ್ಯೂಸಿಷಿಯನ್, ಅವ್ರಿಗೆ ಎಷ್ಟೋ ಕಾರ್ಡ್ ನಾಲೆಜ್ ಇದೆ ಆ್ಯಂಡ್ ರಿದಮ್ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ಈ ಸಾಂಗ್ ಫುಲ್ ಪ್ರೋಗ್ರಾಮಿಂಗ್ ಅನೂಪ್ ಸರೇ ಮಾಡಿರೋದು. ಸೊ ಐ ಫೈಂಡ್ ಅ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ ವೆನ್ ಐ ವರ್ಕ್ ವಿತ್ ಯು ಸರ್. ಆ್ಯಂಡ್ ಇಷ್ಟೊಂದು ಜನ ಇಂಜಿನಿಯರ್ಸ್ ಇರುವಾಗ ನನ್ನನ್ನು ಚೂಸ್ ಮಾಡಿದ್ದೀರಾ. ಐ ರಿಯಲಿ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಐ ವಿಶ್ ವಿ ವರ್ಕ್ ಮೋರ್ ಲೈಕ್ ದಿಸ್. ಇನ್ನೊಂದು ಏನಂತಂದರೆ ಈ ಥರ ಸಾಂಗ್ಸ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ಸಿನಿಮಾ ಮ್ಯೂಸಿಕ್ಕು ಹೇಗೋ ಒಂದು ರೀಚ್ ಆಗೇ ಆಗುತ್ತೆ. ಈ ಥರ ಒಂದು ಜಾನರ್ನ ಬೆಳೆಸಬೇಕು, ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ವರುಣ್. ಥ್ಯಾಂಕ್ ಯು. ಸೊ ಹೀಗೆ ನವೀನ್ ಬನ್ನಿ ಮಾತಾಡಿ. ಮಾತಾಡೋದಲ್ಲ ಹಂಗೆ ಹೋಗ್ತಿದ್ದೀರಾ ನವೀನ್. ಎ ಬಿಗ್ ಪ್ಲಸ್ ಫಾರ್ ಮೈ ಕರಿಯರ್ ಫ್ರಮ್ ಎದ್ದೇಳು ಮಂಜುನಾಥ, ಗೂಳಿ, ಸಿದ್ಲಿಂಗು, ನೀವು ಯಾವುದೇ ಹಾಡು ನಂದು ತಗೊಳ್ಳಿ. ಸೊ ಮಿಕ್ಸ್ ಆ್ಯಂಡ್ ಮಾಸ್ಟರ್ ನವೀನ್ ಅಂತ ಇರುತ್ತೆ. ಸೊ ಹಿ ಈಸ್ ನವೀನ್. ಒಂದು ಇವತ್ತು ಟೈಮ್ ಇರೋದ್ರಿಂದ ಮಾತಾಡ್ತೀನಿ. ಅನೂಪರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನನ್ನ ಬಗ್ಗೆ ಮಾತಾಡ್ಬಿಡಿ. ಅಲ್ಲಲ್ಲ, ನಮ್ಮ ಒಂದು ಜರ್ನಿ ಏನಿದೆ ಅದನ್ನು ಮಾತಾಡ್ಬಿಟ್ಟು ಹೇಳ್ತೀನಿ. ಯಾಕಂದರೆ ನಾನು ಬಾಂಬೆಯಲ್ಲಿ ವರ್ಕ್ ಮಾಡಿ ಬಂದಮೇಲೆ ಆಕಾಶಲ್ಲಿ ಸೇರ್ಕೊಂಡಾಗ ಐ ಥಿಂಕ್ ಹಿ ವಾಸ್ ದ ಫಸ್ಟ್ ಕಂಪೋಸರ್ ಹೂ ಹ್ಯಾಡ್ ಸೋ ಮಚ್ ಫೇತ್ ಇನ್ ಮೀ. ನಾನು ಬರೀ ರೆಕಾರ್ಡಿಂಗ್ ಅಂತ ಬಂದಿದ್ರು ಗೂಳಿ ಪಿಕ್ಚರು. ಸೊ ಅದು ಮಾಡ್ತಿದ್ದಾಗಲೇ ನಾವು ರಫ್ ಮಿಕ್ಸ್ ಶೂಟಿಂಗ್ ಕಳಿಸೋ ಟೈಮಲ್ಲೇ ಫೈನಲ್ ಮಿಕ್ಸ್ ಥರ ಮಾಡ್ತಿದ್ವಿ. ಸೊ ಅವಾಗ ಡೈರೆಕ್ಟ್ರಿಗೆ ಕನ್ವಿನ್ಸ್ ಮಾಡೋರು, ಇಲ್ಲ ಸರ್ ಇವರೇ ಮಾಡಲಿ ಅಂದ್ಬಿಟ್ಟು. ಸೊ ನಮ್ಮ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ. ಸೊ ಈ ಆಲ್ಬಮಿಗೆ ವರ್ಕ್ ಮಾಡಿಲ್ಲ, ಬಟ್ ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ದಿಸ್ ಆಲ್ಬಮ್. ತುಂಬ ಎಫರ್ಟ್ ಹಾಕಿ ಮಾಡಿರ್ತಾರೆ ಆ್ಯಂಡ್ ಐ ನೋ ಹೌ ಈ ವರ್ಕ್ಸ್. ಆ್ಯಂಡ್ ಈ ಥರ ಸಿಂಗಲ್ಸ್ ಆಗಲಿ ಇಂಡಿಪೆಂಡೆಂಟ್ ಆಗಿ ಆಲ್ಬಮ್ಸ್ ಆಗಲಿ ಕನ್ನಡದಲ್ಲಿ ಬರ್ತಿಲ್ಲ.
ಸೊ ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲಿಂದ ಒಂದು ಸ್ಟಾರ್ಟ್ ಆಗಬೇಕು. ಸೊ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ಇನ್ನೇನು ಕಡಿಮೆ ಟೈಮಲ್ಲಿ ಮುಗಿಸ್ಬಿಡ್ತೀನಿ. ಹಾಗೆ ಇದಕ್ಕೆ ತುಂಬ ಜನ ಇದು ಮಾಡಿದ್ದಾರೆ. ಎಡಿಟರ್ ಮನು ಎಸ್ ಗೌಡ ಅಂತ, ಅವರು ನನಗೆ ಕಾಲಾಪತ್ತರ್ ಎಡಿಟರ್ ಅವರು. ಅಲ್ಲಿ ನನಗೆ ಸಿಕ್ಕಿದ್ದು ಇನ್ನು ಚಿಕ್ಕ ಹುಡುಗ, ಈಗ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೆಲ್ಲ ಎಡಿಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮನು, ಬರಬೇಕಿತ್ತು, ಬಂದಿಲ್ಲ ಅವರು. ಮನು ಎಸ್ ಗೌಡ ಅಂತ, ಅವ್ರ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಮನು ಅವ್ರಿಗೂ. ಹಾಗೆ ಈ ಪೋಸ್ಟರ್ ಡಿಸೈನ್ ಮಾಡಿದಂಥ ಕಾಣಿ ಸ್ಟುಡಿಯೋ, ಥ್ಯಾಂಕ್ ಯು ಸೋ ಮಚ್ ಕಾಣಿ ಸ್ಟುಡಿಯೋ. ಹಾಗೆ ನನ್ನ ಜೊತೆ ಒಂದು ಬಿಗ್ ಸ್ಟ್ರೆಂತಾಗಿ ನಿಂತಿರೋದು ಇನ್ನೊಬ್ರು ಅಂದರೆ ವಿಖ್ಯಾತ್ ಅವರು. ವಿಖ್ಯಾತ್ ನಮ್ಮ ಎಲ್ರಿಗೂ ಗೊತ್ತು, ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ. ಈಗ ನೆಕ್ಸ್ಟ್ ನಿರ್ದೇಶನಕ್ಕೆ ಇಳಿತಾ ಇದ್ದಾರೆ. ಸೊ ವಿಖ್ಯಾತ್ ಈಸ್ ಎ ಬಿಗ್ ಸ್ಟ್ರೆಂತ್ ಫಾರ್ ಮೀ. ಎಲ್ಲ ಏನೇ ನಾವು ಖುಷಿಯಾಗಿದ್ರು, ಏನೇ ನಾವು ಸೋತಿದ್ರು ಗೆದ್ದಿದ್ರು, ಒಟ್ಟಿಗೆ ಒಂದು ಜರ್ನಿ ಶುರು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ವಿಖ್ಯಾತ್. ಹಾಗೆ ವಿವೇಕ್ ಯಾವಗಲ್ ಅವರು ಅಷ್ಟೇ. ಅವರಿಲ್ಲ ಅಂದರೆ ನಮಗೆ ಮಾನ್ಸೂನ್ ರಾಗ ಆಗಲಿ, ಬೈರಾಗಿ ಆಗಲಿ, ರಂಗನಾಯಕ ಆಗಲಿ ಆಗ್ತಾ ಇರಲಿಲ್ಲ. ಸೊ ಹಾಗೆ ಅವ್ರದ್ದು ಒಂದು ಬಿಗ್ ಸಪೋರ್ಟ್ ಇದೆ ನಮ್ಮ ಕರಿಯರ್ಗೆ. ಥ್ಯಾಂಕ್ ಯು ವಿವೇಕ್. ಹಾಗೆ ನಮ್ಮ ಸ್ನೇಹಿತರು ತುಂಬ ಜನ, CG ವರ್ಕ್ ಮಾಡಿರೋ ಲೋಹಿತ್ ಅಂತ, ಸಣ್ಣದು ಆ ಮಿರರ್ದೆಲ್ಲ ಎಫೆಕ್ಟ್ ಬೇಕಿತ್ತು ನಮಗೆ, ಅವರು ಇದು ಮಾಡಿದ್ದಾರೆ. ಹಾಗೆ ಎಲ್ಲ ಪ್ರಮೋಟರ್ಸ್ಗೆ ಥ್ಯಾಂಕ್ ಯು ಪ್ರವೀಣ್. ಅದು ಬಿಗ್ ಸ್ಟ್ರೆಂತ್ ನೀವೆಲ್ಲ, ನಮ್ಮಂಥ ಮ್ಯೂಸಿಷಿಯನ್ಸ್ಗಾಗಲಿ, ಕಲಾವಿದರಿಗಾಗಲಿ. ಯಾರೋ ಪ್ರೊಡ್ಯೂಸರ್ ಬನ್ನಿ ನಿರ್ಮಾಪಕರು ಬನ್ನಿ. ಹಾಗೆ ನನಗೆ ಮಾರಲಿ ಒಂದು ಬಿಗ್ ಸಪೋರ್ಟಾಗಿ ನಿಂತಿರೋದು ನನ್ನ ಸ್ನೇಹಿತ ವ್ಯಾಸರಾಜ್ ಹಾಗೂ ಜ್ಯೋತಿ ವ್ಯಾಸರಾಜ್ ಅವರು ಅಷ್ಟೇ. ನಮಗೆ ಎಲ್ಲ ಒಂದು ಮಾರಲ್ ಸಪೋರ್ಟ್ ಬೇಕಾಗ್ತಾ ಇರುತ್ತೆ ಫ್ರೆಂಡ್ಸಿಂದ, ಯಾವಾಗಲೂ ನಾವು ಕುಗ್ದಾಗಲಿ ಇದಾಗಲಿ. ಸೊ ಥ್ಯಾಂಕ್ ಯು ವ್ಯಾಸ್ ಆ್ಯಂಡ್ ಜ್ಯೋತಿ. ಈಗ ಲಾಸ್ಟಲ್ಲಿ ನಿರ್ಮಾಪಕರು ಮಾತಾಡ್ತಾರೆ. ಇನ್ನೊಂದು ಸ್ಪೆಷಲ್ ಮೆನ್ಷನ್ ಬಿಟ್ಬಿಟ್ಟಿದ್ದೀನಿ, ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಇವರೇನೆ, ಕೃತಿ ಬಿ ಶೆಟ್ಟಿ ಅಂತ, ಅನೂಪ್ ಸಿಲಿನ್ ಅವ್ರ ವೈಫ್ ಇವರು. ಸೊ ಓವರ್ ಟು ನಿರ್ಮಾಪಕರು, ನಂದೆಲ್ಲ ಆಯಿತು ಕೆಲಸ. ಸೊ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಬೋತ್. ಹೌದಾ, ಪ್ರಶ್ನೆಗಳು? ಓಕೆ, ನಿರ್ಮಾಪಕರು ಮಾತಾಡ್ಬಿಡ್ತಾರೆ. ಖರ್ಚೆಲ್ಲ ನನ್ನ ಹ್ಯಾಂಡ್ ಓವರಲ್ಲೇ ಇತ್ತು. ಯಾಕಂದರೆ ನಾನು ಆಲ್ ಇನ್ ಆಲ್ ಅಲಗರಾಣಿ ಥರ ಇದ್ದೆ. ಅಸಿಸ್ಟೆಂಟ್ ಡೈರೆಕ್ಟ್ರ್ ನಾನೇ, ಅಲ್ಲಿ ಸಾಂಗ್ ಪ್ಲೇ ಮಾಡ್ತಿದ್ದವಳು ನಾನೇ, ಅಲ್ಲಿ ನೀರು ಕೇಳಿದ್ರೆ ಕೊಡ್ತಿದ್ದವಳು ನಾನೇ. ಒಂದಿನ ನಮ್ಮ ಪ್ರಮೋದ್ ಮರ್ವಂತೆ ಅವರು, ಅಕ್ಕ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಒಂದಿನ ಬಂದರು. ಆಮೇಲೆ ಸ್ಮಶಾನ ಸೀನು ಅಂತೆಲ್ಲ ಅಂತಿದ್ದಂಗೆ ಅವರು ಕತೆ ಹೊಡಿಯೋಕ್ಕೆ ಶುರು ಮಾಡಿದ್ರು. ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಯೂಶ್ವಲಿ ಮಾಡುವಾಗ ಒಂದು ಡೈರೆಕ್ಟ್ರನ್ನ ಇಟ್ಕೊಳ್ಳೋಣ ಅಂತ ಒಂದು ಮಾತುಕತೆ ಆಯಿತು. ಆಮೇಲೆ ಮತ್ತೆ ಡೈರೆಕ್ಟರ್ ಇನ್ನೊಂದು ತಲೆ ಉಪಯೋಗಿಸೋರು ಬಂದರೆ ಒಂದು ಗ್ರೂಪ್ಗೆ, ಅವ್ರ ಸಜೆಷನ್ಗೂ ನಾವು ಮರ್ಯಾದೆ ಕೊಡಬೇಕಾಗತ್ತೆ. ಅವ್ರು ಏನೋ ಒಂದು ಹೇಳ್ತಾರೆ. ಬಟ್ ಅನೂಪ್ದೇನಿದೆ, ಒಂದು ಕಾನ್ಸೆಪ್ಟ್ ಅವ್ನು ಫಿಕ್ಸ್ ಆಗಿದ್ದಾನೆ ಅಂದರೆ ಅದು ತಲೆ ಕೆಳಗಾದ್ರೂ ಅವನದು ಕಾಂಪ್ರಮೈಸ್ ಆಗಲ್ಲ. ಹಂಗಂತ ನೀವು ಡೈರೆಕ್ಟ್ರ್ ಬಂದಮೇಲೆ ಆ್ಯಸ್ ಅ ಡೈರೆಕ್ಟರ್ ಆರ್ಟಿಸ್ಟ್ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕು. ಸೊ ಆಗಲೇ ಇಲ್ಲಿ 2 ತಲೆ ಇದೆ, ಇನ್ನೊಂದು 3ನೇದು ಬಂದರೆ ಕನ್ಫ್ಯೂಸ್ ಆಗೋಗುತ್ತೆ ಅಂದ್ಬಿಟ್ಟು ಸಾಂಗ್ ಇನ್ನೇನು ಒಂದು ತಿಂಗಳಿದೆ ಅನ್ನೋ ಅಷ್ಟೊತ್ತಿಗೆ ಇವರಿಬ್ರದ್ದು ಮೀಟಿಂಗ್ ಸ್ಟಾರ್ಟ್ ಆಯಿತು. ಈ ಸೀನ್ಗೆ ಹಿಂಗೆ ಮಾಡೋಣ ಸರ್, ಸಿಂಪಲಾಗಿ ಮಾಡೋಣ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ, ನಮ್ಗೆ ಅರ್ಥ ಆಗೋಂಗೆ ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ದು. ಸೊ ಲಿಟ್ರಲಿ ಡೈರೆಕ್ಟರ್ ಅನೂಪ್ ಸಿಲಿನ್ ಅವರೇ, ಡೈರೆಕ್ಟರ್ ಅಲ್ಲ, ಎಲ್ಲ ಸೇರ್ ಮಾಡಿರೋದು. ಹಾಗೆ ಅದೇ ನೀವು ಯಾರಾದರೂ ಕೇಳ್ತೀರಾ ಅಂದ್ಕೊಂಡೆ, ಹಾಡಲ್ಲಿ ಡೈರೆಕ್ಟರ್ ಹೆಸರೇ ಇಲ್ವಲ್ಲ ಅಂತ. ಬಟ್ ಯಾರೂ ಕೇಳಲಿಲ್ಲ, ಅದಕ್ಕೆ ನಾನೇ ಹೇಳಿದೆ. ಇದಕ್ಕೆ ಡೆಫಿನೆಟ್ಲಿ ನಮ್ಮ ಸ್ಟ್ರೆಂತ್ ಸುಜ್ಞಾನ್ ಸರ್. ಮುಂಚೆ ಅಂದರೆ ಆ್ಯಸ್ ಅ ಫ್ಯಾಮಿಲಿ ಫ್ರೆಂಡ್ ಗೊತ್ತಿತ್ತು. ಆನ್ ಸೆಟ್ ನಾನು ಫಸ್ಟ್ ಟೈಮ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ದು. ಸಿನಿಮಾಗಳಲ್ಲಿ ಹೋಗಿ ಆ್ಯಕ್ಟ್ ಮಾಡಿ ಬರ್ತಿದ್ದಿದ್ದು ಬೇರೆ, ಬಟ್ ಅಲ್ಲಿ ನಿಂತು 3 ದಿನ ಒಂದು ಸಾಂಗ್ ಶೂಟ್ ಮಾಡಿದ್ನಲ್ಲ, ಸಾಕಾಗೋಯ್ತು. ಟೀಮ್ ತುಂಬ ಚೆನ್ನಾಗಿತ್ತು. ಆಮೇಲೆ ಸುಜ್ಞಾನ್ ಸರ್ ಮತ್ತು ಅನೂಪ್ ನೀಟಾಗಿ ಪ್ಲ್ಯಾನ್ ಮಾಡಿದರು, ಕುತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಡೇ ಡ್ಯಾನ್ಸರ್ಸ್ನ ಇಟ್ಕೊಂಡು ನಾವು
ಶೂಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕೆಲವರೆಲ್ಲ ಆಫೀಸ್ಗೆ ಹೋಗೋರು, ಅವ್ರ ಪ್ಯಾಷನ್ ಡ್ಯಾನ್ಸ್ ಇರುತ್ತೆ, ಬಟ್ ಫುಲ್ ಟೈಮ್ ಅವ್ರೇನು ಮಾಡ್ತಿರ್ಲಿಲ್ಲ. ಸೊ ಕೆಲವ್ರು ರಜಾ ಹಾಕೋಕ್ಕೆ 3 ದಿನ ನಮ್ಮ ಮಾಮೂಲಿ ಶೂಟಿಂಗ್ ಪ್ಯಾಟ್ರನಲ್ಲಿ ಹೋದರೆ ಕಷ್ಟ ಆಗುತ್ತೆ ಹೇಳಿ, ಸೊ ಒಂದಿನ ಆ ಪೋರ್ಷನ್ ಸರ್ ನನಗೆ ಇದೇ ಲೈಟ್ ಬೇಕು, ಈ ಟೈಮಲ್ಲೇ ಬೇಕು ಅಂದಿದ್ದನ್ನ ಆ ಟೈಮ್ಗೆ, ಹಾಗೆ ಆ 3 ದಿನದಲ್ಲಿ ನಾವು ಫಿಕ್ಸ್ ಮಾಡಿಕೊಂಡು ಈ ಔಟ್ಪುಟ್ ತೆಗೆದಿದ್ದೀವಿ. ಇನ್ನು ಚೆನ್ನಾಗಿರೋದು ಈ ಥರದ್ದೇ ಬೇಕು ಅಂದರೆ ಚೆನ್ನಾಗಿ ಪ್ರಮೋಟ್ ಮಾಡಿ ಈ ಥರದಿನ ಹೆಚ್ಚು ನಾವು ಮಾಡ್ತೀವಿ. ಇದು ಬೇಕು ಸರ್. ನೀರಿಗೆ ಇಳಿದ ಮೇಲೆ ಕೈಕಾಲು ತೊಳಿಬಾರ್ದಂತೆ, ಸ್ನಾನ ಮಾಡಿ ಬರಬೇಕಂತೆ. ಹಂಗೆ ಒಂದ್ಸಲ ಇಳಿದ ಮೇಲೆ ಬಟ್ ಫಸ್ಟ್ ಡಿಸ್ಕಷನ್ ನೆನಪಿದ್ಯಾ ಸರ್, ಯಾವುದು ಸಿ ಜಿಗೆ ಹೋಗ್ಬಾರ್ದು, ಯಾವುದು ತುಂಬ ಕಲರ್ ಕರೆಕ್ಷನ್ಸು ಅದೆಲ್ಲ ಮಾಡ್ಕೊಳ್ದೇ ಇರೋಂಗೆ ಮಾಡ್ಕೋಬೇಕು, ಅವಾಗ ಲೋ ಬಜೆಟಲ್ಲಿ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಶೂಟ್ ಮಾಡಿ ಮನೋರ್ ಎಡಿಟ್ ಮಾಡಿದ್ಮೇಲೆ ಬೇಡ ಒಂದು ಚೂರ್ದು ಮಾಡ್ಕೊಳ್ಳೋಣ, ಇದೊಂದು ಫ್ರೇಮ್ ಮಾಡೋಣ, ಇದೊಂದು ಫ್ರೇಮ್ ಕರೆಕ್ಷನ್ ಮಾಡೋಣ, ಅದೇನೇನೋ ಮಾಡಿಕೊಂಡು ಬಜೆಟ್ ಚೆನ್ನಾಗೇ ಹೋಯಿತು. ಬಟ್ ಇಟ್ ಇಸ್ ವರ್ತ್. ಇದು ಪ್ರೀತಿ ಅನ್ನೋದು ಯಾರು ಬಂದಿದ್ದೇನಕ್ಕೆ ಅಂದರೆ, ಇನ್ನೊಂದು ದೊಡ್ಡ ಕಾನ್ಸೆಪ್ಟ್ ಇವ್ರ ತಲೆಯಲ್ಲಿ ಓಡ್ತಾ ಇದೆ. ಅದು ಬಜೆಟ್ ಚಿಕ್ಕದಿಲ್ಲ, ಅದು ತುಂಬ ದೊಡ್ಡದು. ಸೊ ಫಸ್ಟ್ಗೆ ತುಂಬ ದೊಡ್ಡ ಪ್ರಾಜೆಕ್ಟ್ ಕೈಲಿ ಹಿಡ್ಕೊಂಡು ಸರ್ಕಸ್ ಮಾಡೋದು ಬೇಡ, ಒಂದು ಸಣ್ಣದೊಂದು 2 ಮಾಡಿ ಅದಕ್ಕೆ ಹೋಗೋಣ ಅನ್ನೋ ಯೋಜನೆಯಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರೀತಿ ಅನ್ನೋದು ಯಾರು. ಸೊ ಇದನ್ನು ನೀವು ಇಷ್ಟಪಟ್ಟು ಆಗ್ಬೇಕು ಸರ್. ನೀವು ಹೇಳ್ದಂಗೆ ಇದು ಬರ್ತಾ ಹೋದರೆ ಯೂಸ್ ಇಷ್ಟು ದಿನ ಮಾಡಿದ್ದು. ಸೊ ಮಾಡ್ತೀವಿ, ನೀವು ಇದನ್ನು ಚೆನ್ನಾಗಿ ಒಪ್ಕೊಂಡ್ರೆ ಖುಷಿಯಿಂದ ಡೆಫಿನೆಟ್ಲಿ 2 ಯಾಕೆ ಸರ್ 5 ಮಾಡ್ತೀವಿ. ಕಾನ್ಸೆಪ್ಟ್ ನಮ್ಮ ಡೈರೆಕ್ಟ್ರದ್ದು ಇದ್ದಿದ್ದೇ ಅನ್ಯೂಶುವಲ್ ಬೇಕು. ಇವಾಗ ನಮ್ಮದು ಮ್ಯಾನೇಜರ್ ನರೇಶ್ ಅವರಿದ್ದರು, ಅವ್ರಿಗೆ ಅದು ಬೇಡ ನರೇಶ್, ನಂಗೆ ಆ ಬಿಲ್ಡಿಂಗ್ ತುದಿಬೇಕು ಸರ್, ಅದೆಷ್ಟೋ ದೊಡ್ಡ ಸಿನಿಮಾದವರೇ ಕೇಳಿದ್ದಾರೆ, ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಹೌದಾ ನರೇಶ್ ಇರಿ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ ಹಸ್ಬೆಂಡ್ ಒಬ್ಬರಿದ್ದಾರೆ, ಅವರು ಇಂಜಿನಿಯರು, ಅವ್ರು ಯಾರೋ ಫ್ರೆಂಡ್ ಅಂತೆ, ಹಿಂಗೆಂಗೋ ಕನೆಕ್ಟ್ ಮಾಡಿಕೊಂಡು ಅವ್ರು ಹಿಂದೆ ಬಿದ್ದು ಪರ್ಮಿಷನ್ ಕೊಡಿಸಿದ್ರು. ಸೊ ಆ ಬಿಲ್ಡಿಂಗ್ ಅವ್ರು ಹೇಳ್ತಾರೆ, ದೊಡ್ಡ ಪ್ರೊಡಕ್ಷನ್ ಅವ್ರು ಬಂದಿದ್ರು, ನಿಮ್ಗೆ ಹೆಂಗೆ ಕೊಟ್ಟರು ಅಂತ. ಸೊ ಒಂದ್ಸಲ ನಮ್ಮ ಡೈರೆಕ್ಟರ್ ಫಿಕ್ಸ್ ಆಯಿತು ಅಲ್ಲಿ ಬೇಕು ಅಂದರೆ, ಯಾಕಂದರೆ ಆ ಬಿಲ್ಡಿಂಗ್ ಮೇಲೆ ಯಾರೂ ಶೂಟ್ ಮಾಡಿಲ್ಲ. ಮತ್ತು ನಮ್ಮದು ನದಿ ಇದೆಯಲ್ಲ, ವೃಷಭಾವತಿ ನದಿ, ಅಲ್ಲೂ ಯಾರು ಸರ್ ಆ ಮೋರಿ ಒಳಗೆ ಇಳಿದ್ಬಿಟ್ಟು ಶೂಟ್ ಮಾಡ್ತಾರೆ? ಇಲ್ಲ, ಅವರು ಇಳಿದ್ರು, ಅವರು ಗೋಪಿ ಅವ್ರನ್ನೂ ಇಳಿಸಿ ಶೂಟ್ ಮಾಡಿದ್ರು. ಸೊ ಈ ಥರದ್ದೇನೋ ಎಕ್ಸ್ಪೆರಿಮೆಂಟ್ ಆದಾಗ ಖುಷಿ ಆಗುತ್ತೆ ಸರ್. ಸ್ಮಶಾನದ್ದು ಪರ್ಮಿಷನ್ಗೆ ನಾನೇ ಓಡಾಡಿರೋದು ಸರ್, ನನಗೆ ಅಲ್ಲಿ ಮಲ್ಕೋತಾನೆ ಅಂತಲೇ ಗೊತ್ತಿಲ್ಲ. ಅದು ಇವ್ರು ಸರ್ ಹೇಳಿದ್ದಾರೆ, ನನಗೆ ಬಾತ್ಲಾ ಥರ ಏಣಿ ಬೇಕು ಮೇಲಿಂದ ಹಿಂಗೆ ಶೂಟ್ ಮಾಡೋಕ್ಕೆ ಅಂತ. ಮಾಡ್ತಾರೇನೋ ಅಂದ್ಕೊಂಡು ಅಲ್ಲಿ ನೋಡಿದ್ರೆ ಅಲ್ಲಿ ನಾನು ಮಲಗಿಸ್ಬಿಟ್ಟು ಅವ್ನ ಮೇಲೆ ನಿಂತ್ಕೊಂಡು ಶೂಟ್ ಮಾಡಿ, ಇದಕ್ಕೆ ನೀವು ನನ್ನ ಹತ್ರನೇ ಏಣಿ ತರಿಸಿದ್ದು ಅಂತ ನಾನು. ಬಟ್ ಆ್ಯಕ್ಟಿಂಗ್ ಅಂತ ಇಳಿದ್ಮೇಲೆ ಒಂದು ಪಾತ್ರಕ್ಕೆ ಇಷ್ಟು ಬೇಕು ಅಂದಮೇಲೆ ಅವ್ರು ಮಾಡಲೇಬೇಕು, ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಗಂಡ ಆಗಲಿ ಆರ್ಟಿಸ್ಟ್ ಆಗಲಿ ಆ್ಯಸ್ ಅ ಪ್ರೊಡ್ಯೂಸರ್ ನಾವು ಕಾಂಪ್ರಮೈಸ್ ಆಗಲ್ಲ. ಥ್ಯಾಂಕ್ ಯು ಅಷ್ಟೇ. ಇಲ್ಲ, ಸಾರ್ಗೆ ಹಿಂದಿನ ದಿನ ಹೇಳಿದೆ ನಾನು, ಶೂಟಿಂಗ್ 1 ಡೇ ಆದಮೇಲೆ ಹೇಳಿದೆ, ನೆಕ್ಸ್ಟ್ ಡೇ ಅಲ್ಲಿ ಸ್ಮಶಾನದಲ್ಲಿ ಶೂಟಿಂಗ್ ಇದೆಯಲ್ಲ ಸರ್, ಅದು ಹೇಳೋಕ್ಕಾಗಲ್ಲ ಸರ್. ಅದು ಅಂದರೆ ನನಗೆ ಅನಿಸಿದ್ದು, ಅಲ್ಲಿ ಹೋದಾಗ ಅಲ್ಲಿ ಏನು ನಾನು ಮಾಡಿದೆ ಅಂದರೆ, ನಾನು ಯಾರನ್ನೂ ಕೇಳಲಿಲ್ಲ, ಹೋಗಿ ಅಲ್ಲಿ ಅವ್ರನ್ನ ಕೇಳಿದೆ ಎಷ್ಟೊತ್ತಿಗಿದೆ ನೆಕ್ಸ್ಟ್ ಇದು ಅಂತ. ಅದು ಇನ್ನೊಬ್ರಿಗೆ ಯಾರಿಗೋ ರಿಸರ್ವ್ ಮಾಡಿ ಇಟ್ಟಿದ್ದ ಜಾಗ ಸರ್, ಒಂದು ಅರ್ಧ ಗಂಟೆ ಇದೆ ಅಂದರು, ಒಂದು ಅರ್ಧ ಗಂಟೆ ಇದೆ ಅಂದರು. ಸೊ ನಾನು ಹೋಗಿ ಕುತ್ಕೊಂಡೆ, ಇವರು ಸರ್ ಏನು ಅಂದರು, ಮಲ್ಕೊತೀನಿ ಹಿಂಗೆ ಬೇಕು ಸರ್, ಅದು ಹೇಳಿದ್ನಲ್ಲ. ನಿಜವಾಗ್ಲೂ ಮಲ್ಕೊಳ್ತೀರಾ? ಅದು ನಿಜವಾಗ್ಲೂ ಅಂದ್ರೆ ನಾನು ಮಲ್ಕೊಂಡು ಎದ್ದೆ. ಅವಾಗೆಲ್ಲ ನಾನು ನೋಡ್ತಾ ಇದ್ರೆ ಕೆಲವ್ರು ಹಂಗೆ ಹಿಂದೆ ಸರಿದ್ರು, ಕೆಲವ್ರು ಹಂಗೆ ಇದು ಯೂನಿಟ್ ಅವ್ರು ಇದ್ರಲ್ಲ. ಆಮೇಲೆ ಬಟ್ ಎಲ್ಲರಿಗೂ ಅವಾಗ ಒಂದು ಸೀರಿಯಸ್ನೆಸ್ ಬಂತು ಸರ್, ಅಂದರೆ ಏನೋ ಮಾಡ್ತಾ ಇದ್ದೀವಿ ನಾವು. ಪರ್ಮಿಷನ್